ಎನ್ನುತ್ತ ಕೊನೆ ಮೀಸೆಗಳ ತಿರುವುದ ತನುಜಪತಿ ನಿಂದಿರಲು ಕಾಣುದ ಅನಗಮತಿ ಅತಿಕಾಯ ನಗುತ್ತಿಂದೆಂದ ಪಿತಗೆ ಯಾರಲ್ಲಾದರೂ ಒಂದು ಆಕ್ಷೇಪವನ್ನು ಮಾಡಿ ಯಾವುದೂ ಸರಿಯಿಲ್ಲ ಅಂತ ಹೇಳುವುದೇ ತಮ್ಮ ಜಾಯಮಾನ ಅಂತ ಕೆಲವರು ತಿಳ್ಕೊಂಡು ಅವರು ತೋಡಿದಂತಹ ಹೊಂಡಕ್ಕೆ ಅವರೇ ಬಿದ್ದು ಸಾಯುವ ಹಾಗೆ ನಮ್ಮ ಅಪ್ಪಯ್ಯ ಮಾತಾಡ್ತಾ ಇದ್ದಾರೋ ಅಂತ ನನಗನ್ನಿಸುವುದು. ಸಭೆಯಲ್ಲಿ ಕೂತಿದ್ದೆ ನಾನು. ಇಷ್ಟರವರೆಗೆ ನಮ್ಮ ತಂದೆಯವರು ಇಂತಹ ಶಬ್ದಗಳನ್ನು ಹೇಳಿದ್ದಿಲ್ಲ. ಕುರಿಗೆ ಹೆಬ್ಬುಲಿ ಅಂಜುವುದೇ, ಇದು ಯಾರಲ್ಲಿ ಪ್ರಶ್ನೆ, ಯಾರಿಗೆ ಪ್ರಶ್ನೆ, ಯಾಕೆ ಪ್ರಶ್ನೆ? ಇಂದು ರಾಮನ ರಣದಿ ಕೆಳಗದೆ ಉಳಿದನಾದರೆ ತಂದೆ ತಾಯಿಗಳಿಗೆ ಉದಿಸಿದ ಕಂದನೆ, ಏನು ಇನ್ನೂ ಆಗಬೇಕಾದ ನಿರ್ಧಾರ? ಈಗಾಗಲೇ ಆಗಲಿಲ್ವಾ ನಮ್ಮ ಅಪ್ಪಯ್ಯ ಯಾರಿಗೆ ಮಗ ಅಂತ? ಆದರೆ ಒಟ್ಟು ಮನಸ್ಸಿನ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ. ಆಗುತ್ತಿರುವಂತಹ ಅಪಾರವಾದ ನಷ್ಟಕಷ್ಟಗಳಿಗೆ ಮನಸ್ಸು ಕೊರಗುತ್ತದೆ. ಮುಂದೇನು ಎನ್ನುವುದನ್ನು ಯೋಚಿಸುವಲ್ಲಿ ಉತ್ತರ ಸಿಕ್ಕದೆ ಮೇಲೆ ಕೆಳಗಾಗಿದ್ದಾರೆ ತಂದೆಯವರು ಅಂತ ನನಗೆ ಅರ್ಥ ಆಗ್ತದೆ. ಹಾಗೆ ಅಂತ ಈ ಸ್ಥಿತಿಯಲ್ಲಿ ಅವರನ್ನು ಹೀಗೆ ಬಿಡುವ ಹಾಗಿಲ್ಲ. ಅಂತರಂಗದ ಸ್ಪಷ್ಟತೆಯನ್ನು ನಾವು ನಿವೇದಿಸಿಕೊಳ್ಳದೇ ಇದ್ರೆ ಒಂದು ವಿಧವಾದಂತಹ ಆತ್ಮವಂಚನೆಯನ್ನು ಮಾಡಿಕೊಂಡ ಹಾಗಾಗ್ತದೆ. ಹಾಗಾಗಿ ಸಭೆಯಿಂದ ಎದ್ದು ಬಂದಿದ್ದೇನೆ. ಅಪ್ಪಯ್ಯನನ್ನೇ ಕಂಡು ಎರಡು ಮಾತಾಡಬೇಕು ಅಂತ ಉಂಟು. ತೀರ್ಥರೂಪರೇ, ಅಡಿದಾವರಗಳಿಗೆ ವಂದಿಸಿದ್ದೇನೆ. ಮಗನಾದ ಅತಿಕಾಯ ಒಂದೆರಡು ಮಾತಾಡಬಹುದಲ್ಲ? ಖಂಡಿತ ಅವಕಾಶ ಉಂಟಲ್ಲ? ಯಾತಕ್ಕೆ ಮರುಳಾಗಿತ್ತಾದ ರಘುನಾಥ ನೋಡ್ಕಲಗವೇ ಲೋಕ ಪ್ರಖ್ಯಾತ ಸಕಲ ಲೋಕೈಕ ನಾಯಕನು ಸಕಲ ಲೋಕೈಕ ನಾಯಕನು ಸರ್ವಾತ್ಮಕನು ಸರ್ವರ ರಕ್ಷಿಸುವ ದೈವನವನು ಮುಕುತಿ ಮುಕುತಿದಾಯಕನು ಶಾಶ್ವತನು ನಿನ್ನ ಯುಗುತಿ ನಾಟ್ಯ
ಕೊಡಬಡುತ್ತಾ ಇದ್ದೇವೆ. ಒಳ್ಳೆದಾಗಲಿ. ಘೋರವಾದಂತಹ ಒಂದು ಪ್ರತಿಜ್ಞೆಯನ್ನೇ ಕೈಗೊಂಡಿರೋ ಎನ್ನುವ ಹಾಗೆ ತಾವು ಕರೆದ ಕಂಡೇಯವನ್ನು ಜಳಪಿಸುತ್ತಾ ಸೇನಾವಾಹಿನಿಗೆ ಒಂದು ತೆರನಾದಂತಹ ಅಡ್ಡಿಯನ್ನು ಕೊಡುವುದಕ್ಕೆ ಮುಂದಾಗಿದ್ದೀರಾ. ಹೌದು, ರಣವೇ ಬದ್ಧ. ಅಪ್ಪಯ್ಯ, ಏನಯ್ಯ, ಯಾಕೆ ನಾವು ಹೊರಡ್ತಾ ಇದ್ದೇವೆ ಎನ್ನುವುದನ್ನು ಮತ್ತೊಮ್ಮೆ ನಮ್ಮಲ್ಲೇ ನಾವು ವಿಮರ್ಶಿಸಿಕೊಂಡ್ರೆ ಉತ್ತರ ಸಿಕ್ಕದೇ ಇರುವಂತದ್ದೇನು ಅಲ್ಲವಲ್ಲ. ಈಗ ವಿಮರ್ಶೆಯಲ್ಲಿ ಏನಾಗಿದೆ ವ್ಯತ್ಯಾಸ? ನಮ್ಮತ್ತೆಯಾದಂತಹ ಶೂರ್ಪಣಖಾದೇವಿಯ ಮೂಗನ್ನು ರಾಮನ ತಮ್ಮನೋ ಲಕ್ಷ್ಮಣನೋ ಕತ್ತರಿಸಿದ. ಹೌದು, ಯಾಕೆ ಕತ್ತರಿಸಿದ? ಅದು ಯಾಕೆ ಕತ್ತರಿಸಿದ ಅಂತಲೇ ಕೇಳುವುದಕ್ಕೆ ಪ್ರಾರಂಭ ಮಾಡಿದ್ದೆ. ಈಗ ನಾವು ಮೂಗಿಲ್ಲದೆ ಇರುವ ವ್ಯವಹಾರ ಮಾಡಿದ್ದರಿಂದಲ್ವೋ? ಯಾವುದು ಮೂಗಿಲ್ಲದ ವ್ಯವಹಾರ? ಉತ್ತರಾಖಂಡ ದ್ವಾರದಲ್ಲಿ ಸ್ವೇಚ್ಛೆಯಾಗಿ ತಿರುಗುತ್ತಿದ್ದಂತಹ ನಮ್ಮತ್ತೆ ಏನು ಅವ್ಯವಹಾರವನ್ನು ಮಾಡಿದ್ದರಿಂದ ಹಾಗಾದದ್ದು ಎನ್ನುವುದು ನಿಮಗೆ ಅಕಂಪನದ ಮೂಲಕವಾಗಿ ದೂರ ಬರುವಾಗ ಗೊತ್ತಾಗಿತ್ತು. ಹೌದು, ಮಾರೀಚ ಮಾವನಲ್ಲಿಗೆ ಹೋಗಿ ಒಮ್ಮೆ ಹೇಳಿ ಅವ ನಿಮ್ಮನ್ನು ಸಮಾಧಾನಿಸಿ ನೀವು ಮರಳಿ ಬಂದಿದ್ದೀರಿ. ಹರಿದ ಮೂಗಿನಿಂದ ಸುರಿಯುವಂತಹ ರಕ್ತವನ್ನೇ ಹಿಡ್ಕೊಂಡು ಸಭಾಮಂದಿರದಲ್ಲಿ ಪ್ರಕಟಣಾದಂತಹ ನಮ್ಮತ್ತೆಯನ್ನು ಕಂಡಾಗ ನಮ್ಮ ಲಂಕೆಯ ಮೂಗು, ಹೌದು, ನಮ್ಮ ಮಾನದ ಪ್ರಶ್ನೆ, ನನ್ನ ಮರ್ಯಾದೆಯ ಪ್ರಶ್ನೆ. ಅಪ್ಪಯ್ಯ, ಏನಯ್ಯ ಇರ್ಲಿ, ಆದ್ರೂ ಯಾರಲ್ಲಿ, ಹೇಗೆ, ಯಾವಾಗ, ಏನಾಗಿ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳಿಗೆಲ್ಲ ಮತ್ತೊಬ್ಬರಿಗೆ ಉತ್ತರ ಕೊಡುವುದಕ್ಕೆ ಸಾಧ್ಯ ಇಲ್ಲದೆ ಇದ್ರೂ ನಮ್ಮಲ್ಲಿ ಒಂದು ಲೆಕ್ಕ ಬೇಕಾಗ್ತದಪ್ಪಯ್ಯ. ಯಾವ ಲೆಕ್ಕ? ಈಜುವುದೇ ಹೌದಾದ್ರೂ ಈಜಬಹುದಾದಂತಹ ನೀರಿನ ಮಟ್ಟ ಏನು, ಅದರಲ್ಲಿ ಏನುಂಟು, ಒಳಸುಳಿ ಉಂಟು, ಅಲ್ಲ ಏನಾದ್ರೂ ನೆಗಳಗಳಿದ್ದೀತೋ ಇತ್ಯಾದಿಗಳನ್ನು ನಾವು ಪರಾಮರ್ಶಿಸದೆ ಮುಳುಗುವುದಕ್ಕೆ ತಜ್ಞರಾದವರಿಗೆ ಸುಳಿಯನ್ನು ಲೆಕ್ಕಿಸುವುದಿಲ್ಲ, ಗೊತ್ತಾಯ್ತಲ್ಲ. ತಜ್ಞತೆ ಎನ್ನುವುದು ನಮ್ಮಲ್ಲಿ ಇರಬಹುದು, ಆದ್ರೆ ನಾವು ಈಜಬಹುದಾದಂತಹ ಕ್ಷೇತ್ರ ಯಾವುದು? ಎಷ್ಟೋ ಜನರ ಪ್ರಾಣವನ್ನೇ ತೆಕ್ಕೊಂಡಂತಹ ಒಂದು ಮಡು ಆದ್ರೆ ಅದಕ್ಕೆ ಅಷ್ಟು ಬೇಗ ಇಳಿಬಾರ್ದಪ್ಪ. ಎಷ್ಟು ತಜ್ಞತೆ ಇದ್ರು ಅದರಲ್ಲಿ ಏನಾದ್ರೂ ಒಳಸುಳಿಗಳಿದ್ರೆ ನಮ್ಮನ್ನು ಒಳಗೆಳೆಯುತ್ತದೆ. ಅತಿಕಾಯ, ಓ, ನಾವು ಈಜುವುದಕ್ಕೆ ಮನ ಮಾಡಿದ್ದೇವೋ ಸರಿಯಾದಂತಹ ಸಮುದ್ರದಲ್ಲಿಯೇ ಈಜಬೇಕು, ಮತ್ತೆ ಕೆಸರು ಗದ್ದೆಯಲ್ಲಿ ಈಜುವುದಲ್ಲ, ಗೊತ್ತಾಯ್ತಲ್ಲ. ಅಪ್ಪಯ್ಯ, ಏನು ಹೇಳ್ತೀರಿ ಸಮುದ್ರದಲ್ಲಿ ಈಜುವುದು ಅಂತ? ಆದಿಶಕ್ತಿಯಾದ ಪರಂಜ್ಯೋತಿ ಸ್ವರೂಪಿಯಾದ ಈ ಪ್ರಪಂಚಕ್ಕೆ ನಾಯಕ ಸ್ಥಾನವನ್ನು ಕೊಡಬಹುದಾದಂತಹ ವಿಶಿಷ್ಟವಾದ ತತ್ವಭೂತವಾದ ಒಂದು ವಿಶೇಷತೆಯೇ ರಾಮಾಕಾರವನ್ನು ತಾಳಿ ಬಂದಿದೆ ಎನ್ನುವುದು ಸಕಲ ಗುಣಗಣಗಳನ್ನೇ ಅರ್ಥ ಮಾಡಿಕೊಳ್ಳಬಹುದಾದಂತಹ ತಮಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರ ಅಲ್ಲ. ರಘುನಾಥನಲ್ಲಿ ಕಲಹವನ್ನು ಕೈಗೊಂಡಿರುವಂತಹ ನೀವು ಲೋಕ ಪ್ರಖ್ಯಾತರೇ ಹೌದು. ಲೋಕದಲ್ಲಿ ಅವರು ಪ್ರಖ್ಯಾತರಾಗಿದ್ದಾರೋ ಅವರಿಗೆ ಪ್ರಪಂಚದ ಎಲ್ಲ ಆಗುಹೋಗುಗಳು ತಿಳಿದಿರ್ತಾವೆ ಅಂತ ಲೆಕ್ಕ. ಯಾಕಪ್ಪ ನಿಮಗೆ ಆದಿವಸ್ತುವಾದಂತಹ ರಾಘವನ ಬಗ್ಗೆ ತಿಳಿಲಿಲ್ಲ. ನಾವು ನಮ್ಮ ಬಲವನ್ನು ತಿಳಿಯುವುದಕ್ಕಿಂತ ಹೆಚ್ಚಾಗಿ ಪರಬಲವನ್ನು ಅರ್ಥ ಮಾಡಿಕೊಂಡು ನಮ್ಮದ್ದಾದಂತಹ ವ್ಯವಹಾರವನ್ನು ತೊಡಗಬೇಕು ಎನ್ನುವುದು ತಾವೇ ನಮಗೆ ಕೆಲವು ಸಲ ಹೇಳಿಕೊಟ್ಟಂತಹ ಪಾಠವಾಗಿದೆ. ಇದು ತನಕ ನೀವು ಎಲ್ಲೆಲ್ಲ ಯುದ್ಧವನ್ನು ಸಾರಿದ್ದೀರೋ ಅಲ್ಲೆಲ್ಲ ಬಹಳ ಮಟ್ಟಿಗೆ ಗೆದ್ದಿದ್ದೀರಿ ಅಂತ ಏನೂ ಇಲ್ಲ. ಆದ್ರೂ ಸೋಲದೆ ಸೋತಿರುವ ನೀವು ಒಂದು ತೆರನಾದಂತಹ ಗೆಲುವಿನಿಂದಲೇ ಹಿಂತಿರುಗಿ ಬಂದವರು. ಕೆಲವು ಕಡೆಯಲ್ಲಿ ಉಪಾಯಗಳನ್ನು ಯೋಚಿಸುವುದರ ಮೂಲಕವಾಗಿ ಮಹತ್ತರವಾದಂತಹ ಅಪಾಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಎನ್ನುವುದನ್ನು ನಿಮ್ಮ ಜೀವಿತಾವಧಿಯಲ್ಲಿ ಕಾಣಬಹುದಾದಂತಹ ಕಲಿಕೆಯ ಮಕ್ಕಳಿಗೆ ಸ್ಪಷ್ಟವಾಗಿ ತೋರಿಸಿದಂತಹ ಸಚಿತ್ರಣ ನಿಮ್ಮ ಬದುಕಿನಲ್ಲಿ ಎಷ್ಟೋ ಉಂಟಪ್ಪಯ್ಯ. 2 ಸಲ ರಾಮ ರಾಮ ಅಂತ ಹೇಳಿದ್ರೆ 108 ಸಲ ಗಾಯತ್ರಿಯ ಜಪ ಮಾಡಿದಷ್ಟು ಪುಣ್ಯ ಬರ್ತದೆ. ಜ್ಞಾನಿಗಳೆಲ್ಲ ಇದನ್ನು ಹೇಳ್ತಾರೆ. ಹಾಗಾದ್ರೆ ರಾಮ ಯಾರು, ಯಾಕೆ, ಹೇಗೆ ಎನ್ನುವುದನ್ನು ನಾವು ಆಲೋಚನೆ ಮಾಡಿದರೆ ವಿಶಾಲವಾಗಿರುವಂತಹ ಒಂದು ಪ್ರಕಾಶದ ಹಾಗೆ
ಅಳುಕುವುದೇ ಅಳುಕುವುದೇ ಅಪ್ಪಯ್ಯ, ಅಳುಕುವುದೇ. ಪರಮೇಶ್ವರ ಪ್ರದತ್ತವಾಗಿರುವಂತಹ ಚಂದ್ರಹಾಸ ತಮ್ಮ ಕೈಯಲ್ಲಿದೆ. ಒಂದು ಕಾಲದಲ್ಲಿ ಈಶ್ವರ ಪ್ರಸಾದವ ಎನ್ನುವ ಹಾಗೆ ತಮಗದು ಪ್ರದತ್ತವಾದದ್ದು ಅಂತ ಲೋಕಕ್ಕೆ ಗೊತ್ತಿದೆ. ಹಾಗೆ ಅಂತ ಅದರ ಹರಿತ ಕಡಿಮೆ ಆಗಿದೆ ಅಂತ ನನ್ನ ವಾದ ಅಲ್ಲಪ್ಪಯ್ಯ. ಮತ್ತೆ ಅದರಿಂದ ಇರಿಯಬಹುದಾದದ್ದನ್ನು ಮಾತ್ರ ಹರಿಯುವುದಕ್ಕೋ ಸಿಗಿಯುವುದಕ್ಕೋ ಸಾಧ್ಯ ಇದೆ. ಯಾವುದು ಕತ್ತಿಯಿಂದ ಹರಿಯಲಾರದು, ಯಾವುದು ಬೆಂಕಿಯಿಂದ ಸುಡಲಾರದು, ಯಾವುದು ನೀರಿನಿಂದ ನೆನೆಯಲಾರದು, ಯಾವುದು ಗಾಳಿಯಿಂದ ಹಾರಲಾರದು, ಯಾವುದು ಶಬ್ದಾದಿ ವಿಕಾರಗಳಿಗೂ ಅನಂತವಾಗಿ ಅಮೋಘವಾಗಿ ಹೆಚ್ಚುಂಟು, ಅದನ್ನು ಕಡಿಯುತ್ತೇನೆ, ಹಿಡಿಯುತ್ತೇನೆ, ಕೊಲ್ತೇನೆ ಅಂತ ನೀವು ಹೊರಟಿದ್ದೀರಲ್ಲ. ಇದು ಹೇಗಾಯಿತು ಗೊತ್ತೇ? ಹೇಗಾಯಿತು? ಕೈಯಲ್ಲಿರುವಂತಹ ಚಂದ್ರಹಾಸವನ್ನು ಬೀಸಿ ಅಂಬರವನ್ನು ಸಿಗಿಯುತ್ತೇನೆ ಅಂತ ಒಬ್ಬಾತ ಹೇಳಿದ್ರೆ ನಮಗೆ ನಗು ಬರ್ಲಿಕ್ಕಿಲ್ವೇ ಅಪ್ಪಯ್ಯ? ಅದು ಬಂದಿದೆ. ನಾವು ಪ್ರಾಯೋಗಿಕವಾಗಿ ಅದನ್ನು ಮಾಡುವುದಕ್ಕೆ ಹೊರಟಿದ್ದೇವೆ ಎನ್ನುವುದು ಬಾಕಿದ್ದವರಿಗೆ ಕಾಣುತ್ತಾ ಇದೆ. ಒಂದು ಇರುವೆ ಸಮುದ್ರದ ನೀರನ್ನು ಬತ್ತಿಸಬೇಕು ಅಂತ ಹೊರಟ್ರೆ ಕುಡಿದು ಮುಗಿದೀತೆ. ಅಲ್ಲ, ನೊಣಗಳೆಲ್ಲ ಸೇರಿ ತಗದಗನೆ ಉರಿಯುವಂತಹ ಬೆಂಕಿಯನ್ನು ನಂದಿಸಬೇಕು ಅಂತ ಹೊರಟ್ರೆ ಅದರಿಂದ ಸಾಧ್ಯವಾದೀತೆ. ಇತ್ಯಾದಿ ವಿಚಾರಗಳನ್ನೆಲ್ಲ ಹೇಳುತ್ತಾ ಒಂದು ಪಕ್ಷದಿಂದ ರಾಮನನ್ನು, ಇನ್ನೊಂದು ಪಕ್ಷದಿಂದ ನಿಮ್ಮನ್ನು ಸ್ಥಾಪಿಸ್ತೇವೆ ಅಂತ ತಿಳಿಬೇಡಿ. ನೊರಗಲ್ಲ ನೀವು, ಬುದ್ಧಿವಂತರು ನೀವು. ನಿಮ್ಮ ತಲೆಯನ್ನು ಜ್ಞಾನಿಗಳೆಲ್ಲ ಹೇಳಿದ್ರು. ಅದೇನು 10 ತಲೆ ಅಂತ ಹೇಳಿದ್ರೆ ಅದು ವಿಶೇಷವಾದದ್ದು. 4 ತಲೆ ಬ್ರಹ್ಮನದ್ದು, 1 ತಲೆ ನಾರಾಯಣನದ್ದು, 5 ತಲೆ ಈಶ್ವರನದ್ದು. ಹಾಗೆ ಒಟ್ಟಿನಲ್ಲಿ 10 ತಲೆ. ನೀವು ಓದದೇ ಇರುವ ಶಾಸ್ತ್ರ ಉಂಟೋ? ನೀವು ನೋಡದೇ ಇರುವಂತಹ ಯಾವುದಾದ್ರೂ ಪುರಾಣ ಉಂಟೋ? ಎಲ್ಲ ನಿಮಗೆ ಗೊತ್ತಿದೆ. ಆದ್ರೆ ಕೆಲವು ಸಲ ಏನಾಗ್ತದೆ ಕೇಳಿದ್ರೆ ತಮಃ ಪ್ರಕಾಶ ನ್ಯಾಯ ಯಾವುದು ಹೆಚ್ಚಾಗಿರ್ತದೋ, ಎಲ್ಲಿ ಸಂಪನ್ಮೂಲವಾಗಿರ್ತದೋ ಅಲ್ಲಿ ಕೆಲವು ಸಲ ಮೌಢ್ಯ ಕ್ಲೈಪ್ಯ ಅಂತ ಬಂದು ಬಿಡ್ತಾರೆ. ದೀಪದಡಿ ಕತ್ತಲೆಯಾದ ಹಾಗೆ ದೀಪವನ್ನು ನಾವು ಹೊತ್ತಿಸುವುದೇ ಹೊರಗೆಲ್ಲ ಬೆಳಕಾಗುವುದಕ್ಕೆ. ಅಪ್ಪಯ್ಯ, ಇಷ್ಟನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈ ಕಾಳಗದಲ್ಲಿ ಇದು ತನಕಾಗಿರುವಂತಹ ನಷ್ಟವನ್ನು ನೀವು ಎಣಿಸದೇ ಹೊರ್ತೀರ ಅಪ್ಪಯ್ಯ. ಹುಡುಗ, ನಾನು ಯಾರಂತಾದ್ರೂ ಗೊತ್ತಾ ನಿನಗೆ? ನಮ್ಮ ಬಳಿಯಲ್ಲಿರುವಂತಹ ವೀರರೆಲ್ಲ ಯಾರಂತ ಗೊತ್ತಾ? ಕಡುಗಲಿಗಳು. ಕಡುಗಲಿಗ ಕರನಲ್ಲಿ ಹೋದ
ಬಿಡದೆ ಯೋಚಿಸಿ ನೀನೇ ನೋಡು. ಜಗದೊಡೆಯ ರಾಮನ ಕೆಳಗಲು ಬಂತು ಕೇಳು. ಕಡುಗಲಿ ಕರದಿಲ್ಲಿ ಹೋದ ಹಿಂದೆ ಅಡವಿಯೊಳ್ ವೀರ ವಿರಾಧ ಏನಾದ. ಯಾದಕ್ಕೆ ಮರುಳಾಗೆ ನಿಮ್ಮ ಚಿಕ್ಕಮ್ಮನ ಮಗ ಅರ್ಥಾತ್ ಪುಷ್ಪೋತ್ಕಟೆಯ ಮಗನಾದಂತಹ ಖರಾಸುರ ಉತ್ತರದಿಂದ ಬರಬಹುದಾದಂತಹ ಆಪತ್ತನ್ನು ಮೊದಲೇ ತಡೆ ಹಿಡಿಯುವ ಉದ್ದೇಶದಲ್ಲಿ ಒಂದರ್ಥದಲ್ಲಿ ನಮ್ಮ ಭದ್ರವಾದಂತಹ ಕೋಟೆಯ ಪ್ರಮುಖವಾದಂತಹ ರಕ್ಷಣಾ ವ್ಯೂಹ ಇದ್ದದ್ದು ಉತ್ತರಾಖಂಡದಲ್ಲಿ. ಹೌದಲ್ಲ? ಅವರು ಏನಾದ್ರು ಇದೇ ಶೂರ್ಪನಖೆಯ ಅರ್ಥಾತ್ ನಮ್ಮ ಅತ್ತೆಯ ವಿಷಯಕ್ಕಾಗಿ ರಾಮನಿಂದ ಹತರಾದರು. 14,000 ಮಂದಿ ರಕ್ಕಸರು, 3 ಮಂದಿ ಪ್ರಬಲನಾದಂತಹ ದೈತ್ಯ ಪ್ರತಿಭೆಗಳು ರಾಮನಿಂದ ಹತರಾದರೂ ಹೇಗೆ? ಕೇವಲ ಕ್ಷಣ ಮಾತ್ರದಲ್ಲಿ ಎತ್ತಿ ಹಿಡಿದಿರುವಂತಹ ಬಿಲ್ಲನ್ನು ಕೆಳಗಿಳಿಸುವುದರ ಮೊದಲು ಅಷ್ಟೋ ಮಂದಿಗಳನ್ನು ಕೊಂದು ಅವರ ಹೆಣವನ್ನು ಸುಟ್ಟು ಅಲ್ಲಿರುವಂತಹ ಭಸ್ಮವನ್ನು ಗಾಳಿಯಲ್ಲಿ ಹಾರಿಸಿದರಂತೆ. ಏನೇನೂ ಕುರುಹಿಲ್ಲ. ಆಮೇಲೆ ಬೆವರನ್ನು ಬರೆಸಿಕೊಂಡರಂತೆ. ಹಾಗಾದ್ರೆ ಉದ್ದಾಮ ಸಾಹಸಿಯಾಗಿರುವಂತಹ ರಾಮನನ್ನು ಈ ಹೊತ್ತು ಕೆಣಕುವುದಕ್ಕೋ ಅಲ್ಲ ಅವನ ಬಲದ ಪರೀಕ್ಷೆಯನ್ನು ಮಾಡುವುದಕ್ಕೋ ನಮ್ಮಲ್ಲಿ ಏನುಂಟು, ಹೇಗುಂಟು, ಯಾವುದುಂಟು ಎನ್ನುವುದನ್ನು ಆಲೋಚನೆ ಮಾಡಿದ್ರೆ ಕೇವಲ ನಾವು ಬಡ್ಕೊಳ್ತೇವೆ ಬಿಟ್ರೆ, ಬಡಿವಾರದ ಮಾತುಗಳನ್ನು ಆಡ್ತೇವೆ ಬಿಟ್ರೆ ಯಥಾರ್ಥವಾಗಿ ಏನೂ ಕಾಣುವುದಿಲ್ಲ. ಕೆಲವರೆಲ್ಲ ಹೇಳ್ತಾರೆ, ಕಾಡಿನಲ್ಲಿ ಒಬ್ಬ ಬೃಹದಾಕಾರದ ದೈತ್ಯ ನಾವು ನೋಡ್ಲಿಲ್ಲ, ಅವನ ಹೆಸರು ವಿರಾಜನಂತೆ. ಸೀತಾದೇವಿಯನ್ನು ಎತ್ತಿಕೊಂಡು ಹೋಗುವಾಗ ರಾಮ ಲಕ್ಷ್ಮಣರೇ ಅವರ ಕೈಯನ್ನು ಕಡಿದು ಅವರದ್ದಾದಂತಹ ಒಂದು ಬಿಡುಗಡೆಗೆ ಕಾರಣರಾದರಂತೆ. ವೀರ ವಿರಾಧನೇನಾದ ಅಲ್ಲ, ನಿಮ್ಮ ತಮ್ಮನಾದಂತಹ ಖರಾಸುರನೇನಾದ. ಬಿಡಿ, ಮೊದಲಿನ ಕತೆ ನಮಗೆ ಅಗತ್ಯ ಇಲ್ಲ ಅಂತಾದ್ರೆ ಬಿಡೋಣ. ಯಾವುದನ್ನು ಛಲವಾಗಿ ಸ್ವೀಕರಿಸಿದಿರೋ, ಯಾವುದನ್ನು ಬಲ ಅಂತ ತಿಳಿದಿರೋ ಅಂತಹ ಬಲಗಳೆಲ್ಲ ಯುದ್ಧಕ್ಕೆ ಹೋದವಲ್ಲ. ಮಿತ್ರಜ್ಞ ನಮ್ಮ ಮೊದಲ ಸೇನಾನಿ, ಅವನನ್ನು ನನ್ನ ಚಿಕ್ಕಪ್ಪ ನಿಮ್ಮ ತಮ್ಮ ವಿಭೀಷಣ ದೇವರೇ ಕೊಂದರಂತೆ. ಹಾಗಾದ್ರೆ ಆಮೇಲೆ ಅಕಲ್ಪನಿರಬಹುದು, ಪ್ರಹಸ್ತನಿರಬಹುದು, ದೊಡ್ಡ ತಲೆ ಅಂತ ಲೆಕ್ಕ ಹಾಕುವಲ್ಲಿ ನನ್ನ ದೊಡ್ಡಪ್ಪ, ಚಿಕ್ಕಪ್ಪ, ನಿಮ್ಮ ತಮ್ಮ ಕುಂಭಶ್ರವಣ ಮಹಾನುಭಾವ. ನೀವವರನ್ನು ಎಬ್ಬಿಸಿದ್ದೇ ಗೆಲ್ಲುವುದಕ್ಕಾಗಿ ಅಲ್ವಪ್ಪಯ್ಯ? ಹೌದು. ಎಷ್ಟು ಅವಸರ ಮಾಡಿದ್ರಿ ನೋಡಿ. ಬ್ರಹ್ಮದೇವರು ಕೊಟ್ಟಿರುವಂತಹ ವರ ನಿಮಗೂ ಗೊತ್ತಲ್ಲ. ಅವರು ನಿದ್ರೆಯಲ್ಲಿರುವಾಗ ಅವರನ್ನು ಎಚ್ಚರಿಸಿ ಯುದ್ಧಕ್ಕೆ ಕಳುಹಿಸಿದ್ರೆ ಅವರು ಬದುಕುವುದಿಲ್ಲ ಅಂತ ನಿಮಗೆ ಗೊತ್ತಿತ್ತು. ಏನಪ್ಪ, ಅವರು ಮಲಗಿದ್ದು ನಮಗೆ ಬಹಳ ಕಷ್ಟ ಆಗಿತ್ತ, ಅವರ ಆಹಾರ ನಮಗೆ ಬಹಳ ತೊಂದರೆಯಾಗಿತ್ತ, ಅವರು ಬೇಗ ಹೋಗ್ಲಿ ಅಂತ ನೀವು ಕಳಿಸಿದಿರೆ ಅಲ್ಲ, ಅವರಿಂದ ಜಯವನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟು ಅಂತ ಕಳಿಸಿದ್ರೆ. ಅಣ್ಣ ತಮ್ಮಂದಿರ ಬಾಂಧವ್ಯದ ಬಗ್ಗೆ ಯೋಚನೆ ಮಾಡುವುದಿದ್ರೆ ಅಪಾರವಾದಂತಹ ನಷ್ಟ ಕಷ್ಟಗಳು ಬೇಡ. ಒಬ್ಬ ಕುಂಭಶ್ರವಣ ಎಲ್ಲವನ್ನೂ ಗೆಲ್ತಾನೆ ಎನ್ನುವುದರಿಂದ ಅಲ್ವಾ ನೀವು ಎಬ್ಬಿಸಿ ಕಳುಹಿಸಿದ್ದು. ಅಂತಹ ಕುಂಭಶ್ರವಣ ಮಹಾನುಭಾವ ಏನಾದ. ಹಾಗಾದ್ರೆ ಒಂದಲ್ಲ ಎರಡಲ್ಲ, ಆಪತ್ತಿನ ಪರಂಪರೆಗಳು ನಮ್ಮನ್ನು ಬಹಳ ಆಘಾತಗೊಳಿಸ್ತಾ ಉಂಟು. ತಂದೆಯವರೇ, ಏನು ರಕ್ಕಸರೆನ್ನುವಂತಹ ಒಂದು ಅಚಲವಾದಂತಹ ಪರ್ವತ, ಅದಕ್ಕೆ ಒಂದು ತೆರನಾಗಿರುವಂತಹ ಕುಲಾಚಲಗಳನ್ನೇ ಸಿಡಿಯಬಹುದಾದಂತಹ ವಜ್ರದ ಹಾಗೆ ರಕ್ಕಸ ಕುಲಾಚಲಗಳನ್ನು ಸಿಡಿಸುವುದಕ್ಕೆ ಬಂದಿದ್ದಾನೆ ರಾಮ. ಕೇವಲ ಮೂಢರೋ ಮೂರ್ಖರೋ ತೊಳೆಯಬಹುದಾದಂತಹ ಬಾವಿ ಕಟ್ಟೆಯ ಕಲ್ಲಾಗಿ ಹೋಗಬೇಡಿ ಅಪ್ಪಯ್ಯ. ಯಾಕಂದ್ರೆ ದುಷ್ಕರ್ಮಿಗಳು ಮಾಡಿದಂತಹ ಪಾಪಕೃತ್ಯದ ಲೇಪಗಳೆಲ್ಲವೂ ಆ ಕೊಳದ ಬಳಿಯಲ್ಲಿರುವಂತಹ ಕಲ್ಲಿನ ಕಟ್ಟೆಯಲ್ಲಿ ತೊಳೆಯಬೇಕಾದ ಸಂದರ್ಭ ಬರ್ತದೆ. ಅದು ನಾವು ಆಗಬಾರದು. ಎಷ್ಟು ಸಮಯ ಬದುಕಿದ್ದೇವೆ ಎನ್ನುವುದಕ್ಕಿಂತಲೂ ನಮ್ಮ ಬದುಕಿನಲ್ಲಿ ನಾವು ಏನನ್ನು ಸಾಧಿಸಿದ್ದೇವೆ.
ಕೋಟಿ ಕೋಟಿ ಆಯುಷ್ಯ ನಿಮಗುಂಟು. ಇದು ತನಕ ಸಾಧಿಸಿದ್ದರಲ್ಲಿ ನಿಮ್ಮನ್ನು ಎಲ್ಲರೂ ಹೊಗಳಿದ್ರು, ಕೆಲವರೆಲ್ಲ ಎಡೆಯಲ್ಲಿ ದೂರಿರಬಹುದು, ಅದು ವಿಷಯ ಅಲ್ಲ. ಆದ್ರೆ ಈ ಒಂದು ಅಪವಾದ ಉಂಟಲ್ಲ, ಆದ್ದರಿಂದ ನಾನು ಹೇಳುವುದು, ಬಾಲಕೇತುಗಳು ಧೂಮಕೇತುಗಳು ಓಡಾಡ್ತಾ ಇದ್ದಾವೆ. ನಮ್ಮ ಲಯದಲ್ಲಿ ನಾವು ಸಾಕಿದಂತಹ ಪ್ರಾಣಿಗಳೇ ವಿಕಾರವಾದಂತಹ ಬೊಬ್ಬೆಯನ್ನೇ ಬೀಸ್ತಾ ಇದ್ದಾವೆ. ಅವುಗಳಿಗೂ ಗೊತ್ತಾಗಿದೆ ಏನೋ ಒಂದು ಮಹತ್ತರವಾದಂತಹ ಅಪಶಕುನ ಬರ್ತದೆ ಅಂತ. ನೀವು ಹೇಳ್ತೀರಿ ನಾನು ಸದಾಶಿವ, ನಾನು ಮಾಲಿಂಗ, ನಾನು ಸದಾಶಿವ ಅಂತ. ನೀವು ಹೀಗೆ ಆಚೀಚೆ ಹೋದ್ರೆ ಸಾಲದಪ್ಪ. ಬದುಕುವುದಕ್ಕೆ ಒಂದು ಸ್ವಲ್ಪ ಅವಕಾಶ, ನಿಮ್ಮನ್ನು ನಂಬಿ ಬದುಕುವವರಿಗೆ ಒಂದು ತೆರನಾಗಿರುವಂತಹ ಅನುಕೂಲ್ಯ ಎಲ್ಲ ಒದಗಬೇಕು ಅಂತಾದ್ರೆ ಒಂದು ನಿವೇದನೆ ಮಾಡ್ಲೆ. ಈಗ ಆಚೀಚೆ ಹೋದ್ರೆ ಸಾಕಾಗುದಿಲ್ಲ ಅಲ್ವಾ? ಆಗುದಿಲ್ಲ. ನೀನು ಅದಕ್ಕೂ ಕಣ್ಣು ಹಾಕಿ ಬಿಟ್ಟಿಯಲ್ಲ. ಕಣ್ಣು ಹಾಕುದಲ್ಲಪ್ಪಯ್ಯ ಮಗನೇ. ಈಗ ಆರಾಮನ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ, ಈಗ ನಾನು ತಪ್ಪುದಾರಿ ಹಿಡಿಯುತ್ತಾ ಇದ್ದೇನೆ ಅಂತ ನಿನ್ನ ಮಾತಿನಿಂದಲೇ ಅರ್ಥವಾಗ್ತಾ ಇದೆ. ಹಾಗಾದ್ರೆ ನಾನು ಸರಿದಾರಿಯಲ್ಲಿ ಯಾವ ರೀತಿಯಾಗಿ ಹೇಗೆ ಹೋಗಬೇಕು? ಹೇಗೆ? ಸೀತೆಯನು ರಘುವರನಿಗಿದ್ದು, ಸೀತೆಯನು ರಘುವರನಿಗಿದ್ದು, ಅನುಜಾತನಾದ ಸುಗ್ರೀವನನು ಪ್ರೀತಿಯಲಿ ಕರೆ ತಂದು ರಾಜ್ಯವನಾಳುವುದು ಸುಖದಿ. ಅನುಜಾತನಾದ ವಿಭೀಷಣನ ಸಂಪ್ರೀತಿಯಲಿ ಕರೆ ತಂದು ರಾಜ್ಯವನಾಳುವುದು ಸುಖದಿ. ಸೀತೆಯನು ರಘುವರನಿಗಿದ್ದು ಅನುಜಾತನಾದ ವಿಭೀಷಣನ ಸಂಪ್ರೀತಿಯಲಿ ಕಾರ್ಯ ತಂದು ರಾಜ್ಯವನಾಳುವುದು ಸುಖದಿ. ಇದು ನೀತಿಗೆ ಏನು ಮಗನೇ? ಯುದ್ಧ ಎಟ್ಟದಕ್ಕೆ ಎಲ್ಲಿ ಸಿಗ್ತದೆ? ಅದು ನಮಗೆ ಬೇಕಾದಷ್ಟು ಸಿಕ್ಕೀತಾ? ಹೀಗೆ ಕೇಳಿದ ಕುಟುಂಬ ನಮ್ಮದು, ಕೇಳಬೇಕಾದ ಮನೆತನ ನಮ್ಮದು. ಅದರಲ್ಲಿ ನಮಗೆ ದಾರಿದ್ರ್ಯ ಬಂತು ಅಂತಾದ್ರೆ ನಾವು ಮತ್ತೆ ಬದುಕಿ ಪ್ರಯೋಜನ ಇಲ್ಲ. ಅದಕ್ಕೆ ಹೇಳುದು ಹಠರಾದ ನಾವು ಅದರ ಬಗ್ಗೆ ಕ್ಷೀಣರಾಗಬೇಕು, ಅದರ ಬಗ್ಗೆ ಲೋಭಿಗಳಾಗಬೇಕು, ಅದರ ಬಗ್ಗೆ ನಮಗೆ ದಾರಿದ್ರ್ಯ ಬರಬೇಕು. ನಾ ಕೇಳುವುದೇ ಇಲ್ಲಪ್ಪಯ್ಯ. ಯಾಕಪ್ಪ ಹೆಣ್ಣು, ಹೆಣ್ಣಿನ ನಿಮಿತ್ತವಾಗಿ ಯಾಕೆ ನಾವು ಕೈಗೊಳ್ಳಬೇಕು ಯುದ್ಧ ಹೇಳಿ? ಅಂದ್ರೆ ಸೀತಾದೇವಿ ಏನು ಮಾಡಿದ್ದಾಳೆ? ನಮಗೇನಾದ್ರೂ ತೊಂದರೆ ಮಾಡಿದ್ದಾಳ? ಇಲ್ಲಪ್ಪ. ಈಗ ನಮ್ಮ ಅತ್ತೆಯ ಮೂಗು ಹೋಗಿದೆ, ಏನು ಸೀತೆ ಕೊಯ್ದದ್ದ? ಅಲ್ವಲ್ಲ, ಅಲ್ವಲ್ಲ. ಗಂಡು ಮಕ್ಕಳಾಗಿ ಗಂಡು ಮಕ್ಕಳಲ್ಲಿಯೇ ತಾಗಬೇಕು ಬಿಟ್ರೆ ಹೆಣ್ಣಿನ ನೆಪ ಯಾಕೆ? ಹೆಣ್ಣಿನ ನೆಪ ಯಾಕೆ? ಏನೋ ಒಂದು ಉಪದ್ರ ಮಾಡಿದಂತಹ ನಮ್ಮ ಅತ್ತೆಯ ಮೂಗು ಕೊಯ್ದಿದ್ದಾನೆ ಬಿಟ್ರೆ ನಮ್ಮ ಲಂಕೆಯ ಹೆಣ್ಮಕ್ಕಳಿಗೆ ಏನಾದ್ರು ರಾಮನಿಂದಲೋ, ರಾಮನ ಪಾಳೆಯದಿಂದಲೋ, ಅಲ್ಲೋ ರಾಮನ ತಮ್ಮನಿಂದಲೋ ನಮಗೆ ಕೇಡು ಬಂದಿದ್ದಪ್ಪಯ್ಯ. ಒಳಗೆ ಬಡ್ಲಿಕ್ಕೆ ಬಿಡ್ಲಿಲ್ಲ, ಬರ್ಲಿಲ್ಲ, ಆಗ್ಲಿಲ್ಲ, ಬಂದ್ರು ಏನು ಮಾಡ್ಲಿಲ್ಲ. ಹೌದಲ್ಲ? ನಿಮ್ಮ ತಮ್ಮನಲ್ಲಿ ನಿಮಗಷ್ಟು ವ್ಯಾಮೋಹ ಅಂತ ನಾನು ಹೇಳಬೇಕು ಅಂತ ಇಲ್ಲ. ತಮ್ಮಂದಿರಿಗೆ ಏನೆಲ್ಲ ಆಗಬೇಕು, ತಮ್ಮಂದಿರನ್ನು ಅಣ್ಣನಾಗಿ ಹೇಗೆ ನಡೆಯಿಸಿಕೊಳ್ಳಬೇಕು, ಅದು ರಾವಣ ಪ್ರಪಂಚಕ್ಕೆ ಮಾದರಿ. ಒಬ್ಬ ತಮ್ಮ ಸತ್ತಾಗ ಎಷ್ಟು ಕೂಗಿದ್ದೀರಿ ನೀವು ಅಂತ ನಾವು ನೋಡಿದ್ದೇವೆ ಅಪ್ಪಯ್ಯ. ಇನ್ನೊಬ್ಬ ತಮ್ಮ ಜೀವಂತ ಇದ್ದು ಪರಪಕ್ಷದಲ್ಲಿ ನಮ್ಮ ವಧೆಗೆ ಕಾರಣನಾಗಿ ಅಲ್ಲಿ ನಮ್ಮದಾದಂತಹ ಗುಟ್ಟನ್ನು ಹೇಳ್ತಾ ಇದ್ದಾನಲ್ಲ ಅಂತ ಮಾರ್ಮಿಕವಾಗಿ ನಿಮ್ಮ ಅಂತರಂಗ ಎಷ್ಟು ನೋವನ್ನು ಅನುಭವಿಸ್ತಾ ಇದೆ ಅದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ, ನಮಗೆ ಗೊತ್ತಿದೆ. ಆದ್ದರಿಂದ ನಿಮ್ಮ ಪ್ರಾಣ ಸ್ವರೂಪನಾದ ನಿಮ್ಮ ರಕ್ತವನ್ನೇ ಹಂಚಿಕೊಂಡು ಹುಟ್ಟಿದ ಅಲ್ಲ, ನೀವು ಮಲಗಿದ ಹೊಟ್ಟೆಯನ್ನೇ ತನ್ನ ಹೊಟ್ಟೆ ಅಂತ
ಭಾವಿಸಿ ಹೊರಗೆ ಬಂದಿರುವ ಅಲ್ಲ, ನಿಮ್ಮ ತೊಟ್ಟಿಲಲ್ಲೇ ಮಲಗಿ ಹ. ನಿಮ್ಮನ್ನೇ ಅನುಸರಿಸಿ ಹ. ನೀವು ತಿನ್ನುತ್ತಿದ್ದಂತಹ ಕಟ್ಟವನ್ನು ಸುಖವನ್ನು ಸಮತೂಕದಿಂದ ಸಮಭಾಗದಿಂದ ಹಂಚಿ ತಿಂದಿರುವಂತಹ ವಿಭೀಷಣ ದೇವ ಹ. ರಾಮನ ಪಾಳಯದಲ್ಲಿದ್ದಾರೆ. ಹ. ಬೇಡಪ್ಪ, ಹ. ಹೋಗು ನೀನು. ಹ. ನೀವೇ ಗದರಿಸಿದ್ದು ನಾವು ಕಿವಿಯಾರ ಕೇಳಿದ್ದೇವೆ. ಹ. ಆದ್ದರಿಂದ ಹ. ಅನುಜಾತನಾದ ಹ. ವಿಭೀಷಣನನ್ನು ಹ. ಸಂಪ್ರೀತಿಯಿಂದ ಕರೆತಂದು ಒಂದು ಅವನನ್ನು ಒಳಗೊಂಡು ಹ. ಸಾಮ್ರಾಜ್ಯವನ್ನು ಆಳುವಾಗ ಒಂದು ತೊಡಕು ಬರ್ತದೆ. ಯಾವುದು? ಆ ಸೀತಾದೇವಿ. ಹ. ಯಾಕಪ್ಪ, ಹ. ಸೀತಾದೇವಿಯನ್ನು ರಘುವರನಿಗೆ ಕೊಡೋಣ. ಹ. ಮತ್ತೆ ಏನು ಏನು? ನಮ್ಮ ಹೆಣ್ಣಿನ ಮೂಗು ಕತ್ತರಿಸ್ತೀಯ ಹ. ಕೇಳುವುದಕ್ಕೆ ನಿಮಗಿಂತ ಮೊದಲು ನಾನು ಹೋಗಬೇಕು ಅಂತ ಇದ್ದೇನೆ. ಹ. ಆದ್ದರಿಂದ ಹ. ಎಲ್ಲಾ ತಿಳಿದ ರಾವಣ ಹ. ಕಡೆಯ ಕಾಲಕ್ಕಾಗುವಾಗ ಹೀರ್ಗೊಂದು ನೆಪವಂತೆ ಹ. ಎಲ್ಲರೂ ಹೇಳುವುದಕ್ಕಾದೀತು. ನಾವು 1000 ಒಳ್ಳೆದು ಮಾಡಿದ್ರು, ಹ. ಒಂದು ಲೋಕಕ್ಕೆ ಗೊತ್ತಾಗುವ ಹಾಗೆ ತಪ್ಪು ಮಾಡಿದ್ರೆ ಹ. ಆ 1000 ಒಟ್ಟಿಗೆ ಇರಬಹುದಾದಂತಹ 1 ಎನ್ನುವ ಅಂಕೆ ಉಂಟಲ್ಲ, ಹ. ಅದು ಮಾತ್ರ ಉಳಿದು ಬಿಡುತ್ತದೆ. ಹೌದಾ? ಆ ಪೂಜ್ಯಗಳೆಲ್ಲ ಮರೆಯಾಗ್ತದಪ್ಪಯ್ಯ. ಹ. ಎಲ್ಲ ಬಣ್ಣವನ್ನು ಮಸಿ ಬಣ್ಣ ನುಗ್ಗಿತು ಅಂತ ಹೇಳಿದ ಹಾಗೆ ಹ. ಸೀತಾದೇವಿಯನ್ನು ಕೊಡೋಣ, ಹ. ವಿಭೀಷಣನನ್ನು ಕರ್ಕೊಂಡು ಬರೋಣ, ಹ. ಸಂಪ್ರೀತಿಯಿಂದ ಸಾಮ್ರಾಜ್ಯವನ್ನು ಆಳುವುದಕ್ಕೆ ನಮಗೆ ಅವಕಾಶ ಇದೆ. ಹ. ರಾಮ ಯಾರು ಅಂತ ನಾನೇ ಹೇಳಬೇಕು ಅಂತ ಇಲ್ಲ, ಹ. ಮಾವ ಮಾರೀಚ ಹೇಳಿದ್ದಾರೆ. ಹ. ರಾಮನಾರೆಂದರಿಯಲ ಸುತ್ರಾಮ ಮುಖ್ಯರ ದೂರಿನಲ್ಲಿ ಬೆಳಿಗ್ಗೆ ಮಹಿ ಭಾರಕರ ಮುಂಜಿಸಲೆಂದು ಹ. ನರನಾದಿ ಜನಿಸಿದ ಅಪ್ರತಿಭೀಷಣ. ಹ. ಆದ್ದರಿಂದ ಹ. ಅಪ್ಪಯ್ಯ, ಹ. ಮತ್ತೊಮ್ಮೆ ಇನ್ನೊಮ್ಮೆ ಮಗದೊಮ್ಮೆ ಹ. ನಿಮ್ಮಲ್ಲಿ ಹ. ನೀತಿ ಹೇಳುವುದಕ್ಕೆ ನಾನು ಸಮರ್ಥನಲ್ಲ. ಹ. ಆದ್ರೂ ಹೇಳುತ್ತಿರುವುದು ನೀತಿ ಅಂತ ನಿಮಗೆ ಒಪ್ಪಿತವಾದ್ರೆ ಹ. ಸ್ವಲ್ಪ ಹಸನಾಗ್ತದೆ. ಕದಿಕೊಂಡು ನುಡಿದನು ಉತ್ತರವ ನನ್ನ ಪ್ರೀತಿಯ ಮಗ ಹೆಮ್ಮೆಯಿಂದ ಎದೆ ತಟ್ಟಿಕೊಳ್ತಾ ಇದ್ದೆ ನಾನು. ದೀರ್ಘದೇಹಿಯಾದಂತಹ ನೀನು ಯೋಚನೆ ಮಾಡುವುದು ಬಹಳ ಬೇರೆ ಬೇರೆಯಾಗಿ ಹೋಗಿದೆ. ಏನೋ ಮಾತು ಬರ್ತದಂತೆ ಏನು ಬೇಕಾದ್ರೂ ಮಾತನಾಡುವುದು ನೀನು. ನೀತಿ ಹೇಳುವುದಕ್ಕೆ ನನಗೆ ನೀನು ಪ್ರಾರಂಭ ಮಾಡಿದ್ದ. ನೀತಿ ಹೇಳುವುದಕ್ಕೆ ಇಲ್ಲಿ ಇಲ್ಲುವ ಜನಗಳು ಮಾವ ಮಾರೀಚ ಬೇಕಾದ ರೀತಿಯಲ್ಲಿ ಹೇಳಿದ್ದಾರೆ. ನಾನು ಹೇಳಿದ್ರೆ ನೀತಿ ಅಲ್ಲ ಅಂತ ಆಗ್ತದ. ಅದು ನೀನು ಹೇಳ್ಬೇಕೇನೋ? ಕಿವಿ ಕೊಡುವುದಿದ್ರೆ ಆವಾಗಲೇ ಕಿವಿ ಕೊಡ್ತಿದ್ದೆ ನಾನು. ಬಿಡು, ಒಳ ಹುಟ್ಟಿದವ ವಿಭೀಷಣ ಅವರು ಬೇಕಾದಂಥ ನೀತಿ ವಾಕ್ಯಗಳನ್ನು ಹೇಳಿದ್ದಾರೆ. ಅದಕ್ಕೂ ನಾನು ಕಿವಿ ಕೊಟ್ಟವನಲ್ಲ. ಆಮೇಲೆ ನನ್ನವೇ ಕೈಕಸ ಮಾತೆ ಅರಮನೆಯಲ್ಲೇ ಇರುವವಳವಳು, ಹೊರಗೆ ಯಾವತ್ತೂ ಹೋದವಳಲ್ಲ. ಅಲ್ಲ, ಯಾವುದೋ ಒಂದು ಪ್ರಸಂಗದಲ್ಲಿ ಯಾರನ್ನ ಹೇಳ್ತಿದ್ರಂತೆ, ಏನು? ಅಮ್ಮನಾಶೆಯೇ ನನಗೆ ಆತ್ಯಂತಿಕವಾದ ಆಶೆ ಅಂತ. ಎಂತದ್ದು? ಅಮ್ಮನಾಶೆಯೇ ನನಗೆ ಆತ್ಯಂತಿಕವಾದ ಆಶೆ ಅಂತ. ಹೌದು. ಅದಕ್ಕಿಂತ ಹೊರತಿಲ್ಲ ಅಂತ ಅಮ್ಮ ಹೇಳಿದಾಗ ಯಾಕೆ ಕೇಳಲಿಲ್ಲ? ಅಮ್ಮ ಹೇಳಿದಾಗ ಕೇಳಬೇಕು, ಎಲ್ಲ ಕೇಳಬೇಕು ಅಂತ ಉಂಟೇನ? ಎಲ್ಲ ಕೇಳಿದ್ರೆ ಅವರು ಮಕ್ಕಳಾಗ್ತಾರ? ಎಲ್ಲ ಕೇಳುವುದಕ್ಕಿಲ್ಲ. ಇದು ಮಕ್ಕಳಿಗೆ ಪಾಠವ ಅಲ್ಲ ತಾಯಂದಿರಿಗೆ ಪಾಠವ? ತಾಯಂದಿರಿಗೂ ಪಾಠ, ಮಕ್ಕಳಿಗೂ ಪಾಠ. ಗೊತ್ತಾಯ್ತಲ್ಲ? ಈಗ ನಿನಗೂ ಇದು ಪಾಠವೇ. ಅವರು ಹೇಳಿದಂತಹ ನೀತಿ ವಾಕ್ಯಗಳನ್ನು ನಾನು ಕೇಳಲಿಲ್ಲ. ನೀರೀಗ ಬಂದು ರಾಮ ಹಾಗೆ, ರಾಮ ಹೀಗೆ, ಅವ ಹೇಳು ಅದು ಮಾಡಿದ್ದಾನೆ, ಇವ ಇದು ಮಾಡಿದ್ದಾನೆ, ಅವ ಅಂತದ್ದು ಮಾಡಿದ್ದಾನೆ. ಏನೋ ನಾನು ಅದು ಇದು ಅಂತ ಹೇಳಿದ್ರು, ಅದು ಯಾವುದು ಅಂತ ಹೇಳಿಲ್ಲ. ಹೇಳಿದ್ದಿ. ಈಗ ನನಗೆ ಅದುವೇ ಕಾಣ್ತದೆ. ನೀನು ಹೇಳಿದ್ದರಲ್ಲಿ ಎಲ್ಲ ಅಪಶಬ್ದವೇ ಕಾಣ್ತಾ ಇದೆ. ಯಾಕೆ ಗೊತ್ತಾ? ಕೊನೆಗೆ ಹೇಳಿದ್ಯಲ್ಲ, ಸೀತೆಯನ್ನು ಕೊಂಡು ಹೋಗಿ ಒಡು ಅಪ್ಪ.
ಮಗನೆಂಬ ಮಮಕಾರದಿಂದಾಗಿ ಮಾತನಾಡುವುದಕ್ಕೆ ನಿನಗೆ ಅವಕಾಶವನ್ನು ಕೊಟ್ಟಿದೆ. ಸೀತೆಯನ್ನು ಕೊಂಡು ಹೋಗಿ ರಾಮನಿಗೆ ಒಪ್ಪಿಸಬೇಕಲ್ವಾ? ನಿಮಗೆ ಆಗದಿದ್ದರೆ ನಾವು ಹೋಗ್ತೇವೆ. ನೀವೇನೋ ಹೋಗುವುದು, ನಾನೇ ಬಿಟ್ಟುಕೊಡುವುದಿಲ್ಲ ಅಂತ ಮತ್ತೆ ನಿನ್ನನ್ನು ಕಳಿಸ್ತೇನೆ ನಾನು. ಇನ್ನಾದ್ರೂ ಆ ವ್ಯಾಜ್ಯ ಮುಗಿಸುವ ಅಪ್ಪ. ಯಾವ ವ್ಯಾಜ್ಯ? ಅಲ್ಲ, ಸೀತಾ ವ್ಯಾಜ್ಯ. ಒಂದು ಕಡೆಯಿಂದ ವ್ಯಾಜ್ಯ ಮುಗಿಸುವುದಕ್ಕೆ ಪ್ರಾರಂಭ ಮಾಡಿದ್ರೆ ಮತ್ತೊಂದು ಕಡೆಯಿಂದ ವ್ಯಾಜ್ಯವನ್ನು ನೀನು ಪ್ರಾರಂಭಿಸಿ. ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಏನಂತ ತಿಳಿದಿದ್ಯೋ? ಕೊಡೆ ರಾಮಗೆ ಸೀತೆಯನ್ನು. ಕೊಡುವುದಕ್ಕಾಗುವುದಿಲ್ಲ, ಎಂದೆಂದಿಗೂ ಆಗುವುದಿಲ್ಲ. ಯಾಕೆ? ನಮಗಾದಂತಹ ಅಪಮಾನ ಅದು ಅಂತಿಂತಹ ಅಪಮಾನವಲ್ಲ. ಅಪಮಾನಕ್ಕೆ ಸರಿಯಾದಂತಹ ಸೇಡನ್ನು ತೀರಿಸುವುದಕ್ಕೆ ರಣಭೂಮಿಗೆ ನಾನು ಹೋಗ್ತೇನೆ. ನಿನ್ನಂತ ಮಗನಿದ್ದು ಏನೋ ಪ್ರಯೋಜನ? ಏನಾದ್ರೂ ಪ್ರಯೋಜನ ಉಂಟಾ? ಇಷ್ಟು ದೊಡ್ಡ ದೇಹವಿದೆ, ಇಷ್ಟು ದೊಡ್ಡ ತಲೆ ಇದೆ. ಈ ದೇಹದಿಂದ ಏನಾದ್ರೂ ಒಂದು ಉಪಯೋಗ ಆಗಿದೆಯಾ ನಿನಗೆ? ಹೌದೇನೋ? ಅಲ್ಲಿ ಕುಳಿತವ ಎದ್ದು ಬಂದು ಒಂದಿಷ್ಟು ಮಾತನಾಡಿದ್ರೆ ನೀನೊಬ್ಬ ದೊಡ್ಡ ಅಧಿಕಾರಿ ಆಗುವುದಕ್ಕೆ ಪ್ರಾರಂಭ ಆಗ್ತದ? ಆಗುವುದಿಲ್ಲ. ರಣ ಹೇಳಿ, ಅಣ್ಣ ಧ್ವಂಸಿ. ದೊಡ್ಡದು ಸಣ್ಣದು ಅಂತಿಲ್ಲ, ನಾನು ಒಬ್ಬನೇ ಅಧಿಕಾಯರು. ಯಾರು ಹೇಳಿದ್ದು? ಇನ್ನೂ ಮಕ್ಕಳಿದ್ದಾರೆ ನನಗೆ. ಅವರು ಹಾಗೆ ನಿನ್ನ ಹಾಗೆ ಬೆಳೆದಿದ್ದಾರೆ. ನಿನ್ನ ಹಾಗೆ ನೀತಿಯನ್ನು ಹೇಳುವುದಕ್ಕೆ ಸಾಮರ್ಥ್ಯ ಉಳ್ಳವರೇ. ಇನ್ನೂ ಮಕ್ಕಳಿದ್ದಾರೆ ಅಂತೇಳಿ ಎಲ್ಲ ಹೋಗಲಿ ಅಂತಲೇ ಪ್ರಾರಂಭ ಮಾಡಿದ್ದು. ಎಲ್ಲ ಹೋಗ್ಲಿ ಅಂತ ಹೇಳುವುದಲ್ಲ, ನಾನು ನಿನಗೆ ಹೇಳ್ತಾ ಇದ್ದೇನೆ, ನಿನ್ನಂತ ಮಗ ನನ್ನ ಬಳಿ ಅಗತ್ಯವಿಲ್ಲ ಅಂತ. ಹೋಗ, ಅಡಿಗೆ ಮನೆಗೆ ಹೋಗು. ಅಲ್ಲಿ ಬೇಕಾದಂತ ಅಡಿಗೆ ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡು. ಕೈಗೆ ಬಳೆಯನ್ನು ತೊಟ್ಟುಕೋ. ನಡಿ. ಹೌದು ಮತ್ತೇನ ಚಿತ್ತದಲ್ಲಿ ಗ್ರಹಿಸಿ ಕೊಂಡಿಯುವುದ ಅವರೇ ಬಲ್ಲರಿನುದ. ಹೌದು ಮತ್ತೇನಾರ ಚಿತ್ತದಲ್ಲಿ ಗ್ರಹಿಸಿಕೊಂಡಿರುವುದನ್ನವರೇ ಬಲ್ಲದಿಲ್ಲ. ಸಹಜ ವೈಷ್ಣವರೆಯ ನದಿ ಕಾಯನುಪ್ಪಿ, ಸಹಜ ವೈಷ್ಣವರೆಯ ನದಿಗಾಯನುಪ್ಪಿ ಸನ್ನಿಹಿತನಾದನು ಸಮರ ಕಂದು. ಯದಿಗಾಯನುಪ್ಪಿ ಸನ್ನಿಹಿತನಾದನು ಸಮರ ಕಂದು. ಹೌದು ಮತ್ತೇನಾರ ಹಿತದಲ್ಲಿ ಗ್ರಹಿಸಿಕೊಂಡಿರುವುದನ್ನವರೇ ಬಲ್ಲರಿವು. ಅಧಿಕಾಯನ ನೀ ಕೇಳು, ರಿಪು ಮಥನಕ್ಕೆ ಗೋಪಡೆ ಪೇಳು. ಕಥನದ ಮಾತಂತಿರಲಿ, ಪಶುಪತಿಯೇರಣ ಕೈ ತಗಲಿ. ಕೊಡೆ ರಾಮಗೆ ಸೀತೆಯನು. ಪ್ರತಿಯೊಂದು ಶಬ್ದದಲ್ಲಿಯೂ ನನಗೆ ಕಾಣುವುದು ಬಹುಶಃ ಇವರು ಮೊದಲೇ ತೀರ್ಮಾನ ಮಾಡಿದ್ದಾರೆ ಅಂತ ಕಾಣುತ್ತದೆ. ಹೌದು, ನಾವು ಏನು ಹೇಳಿದ್ರು, ಹೇಗೆ ಹೇಳಿದ್ರು, ಎಷ್ಟು ಹೇಳಿದ್ರೂ ಮುಟ್ಲಿಕ್ಕಿಲ್ಲ. ಇಲ್ಲದೆ ಇದ್ರೆ ಇವತ್ತು ಇಂಥ ಶಬ್ದ ಬರ್ತದ? ಇಂದು ರಾಮನ ರಣದಿ ಕೆಡಹದೆ ಉಳಿದೇನಾದರೆ, ಅಥವಾ ಹಿಂದು ಮುಂದಾನಾದೆನಾದಡೆ, ತಂದೆ ತಾಯಿಗಳಿಗೆ ಜನಿಸಿದ ಕಂದನೇ. ಹಾಗಾದ್ರೆ ಈ ತಂದೆ ತಾಯಿಗಳಿಗೆ ಮಾತ್ರ ಜನಿಸಿದವನಲ್ಲ, ಇನ್ನೇನೋ ಉಂಟು ಅಂತ ಧ್ವನಿಸಿದ್ರೆ ಮಹಾನ್ ಪಂಡಿತರು ಮಾತಾಡುವಾಗ ಹಾಗೆಲ್ಲ ಗೊತ್ತಾಗುವುದಿಲ್ಲ ನಮಗೆ. ಒಂದೊಂದು ವಾಕ್ಯದಲ್ಲಿ ಯಾವ ಹುತ್ತದಲ್ಲಿ ಯಾವ ಹಾವು, ಯಾವ ಗಿಡದಲ್ಲಿ ಯಾವ ಹೂ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಸಣ್ಣ ಗುಬ್ಬಚ್ಚಿ ಇಡುತ್ತಿದ್ದಂತಹ ಮೊಟ್ಟೆಯನ್ನು ಸಮುದ್ರ ರಾಜ ಕಬಳಿಸ್ತಿದ್ದನಂತೆ. ಅದರಿಂದ ಏನಾದೀತು ಅಂತ. ಅದು ಗರುಡನಿಗೂ ಸಂಬಂಧಪಟ್ಟ ಹಕ್ಕಿ ಹೌದಲ್ಲ. ಗರುಡನಿಗೆ ದೂರ ಹೋಗಿ ನಾರಾಯಣ ದೇವರಿಂದ ಅಪ್ಪಣೆ ಆಯ್ತಂತೆ ಸಮುದ್ರ ರಾಜನಿಗೆ, ನಾಳೆಯಿಂದ ಅದರ ಮೊಟ್ಟೆಯನ್ನು ಮುಟ್ಟಬಾರದು ಅಂತ. ಹಾಗಾದರೆ ಎಲ್ಲಿಂದ ಎಲ್ಲಿಯವರೆಗಿನ ಸಂಬಂಧ ನಮಗೆ ಕಲ್ಪಿಸುವುದಕ್ಕೆ ಸಾಧ್ಯ ಇಲ್ಲದೆ ಇದ್ದದ್ದು.
ಕೆಲವೆಲ್ಲ ಘಟಿಸ್ತದೆ. ಹಾಗಾದ್ರೆ ಈ ಹೊತ್ತು ನಾನೇನು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಅಪ್ಪನಿಗೆ ಮಗನಾಗಬೇಕು. ಜೀವಂತ ಇರುವಾಗಲೇ ತಂದೆಯ ನುಡಿಯನ್ನು ನಾನು ನಡೆಸದೇ ಇದ್ರೆ ಜೀವಿತೋ ವಾಕ್ಯ ಕರಣ. ಅಪ್ಪ ಸತ್ತ ಮೇಲೆ ಅಷ್ಟಕ್ಕೆ ನಾನು ಇಷ್ಟಕ್ಕೆ ನಾನು ಪಿಂಡ ಹಾಕಲಿಕ್ಕೆ ನಾನು ಅಂತ ಹೇಳಲಿಕ್ಕೆ ಮಾತ್ರ ಇರುವುದಾ? ಮಕ್ಕಳು ಅಪ್ಪ ಜೀವಂತ ಇರುವಾಗ ಏನಾದರೂ ಮಾಡಬೇಕು. ಪ್ರತಿಪಕ್ಷದಲ್ಲಿ ನಿಂತಿರುವಂತಹ ರಾಮನೇ ನಮಗೆ ಆದರ್ಶ ಅಂತ ತಿಳಿಯೋಣ. ಸಾಮ್ರಾಜ್ಯ ಕೈಯವರೆಗೆ ಬಂತು. ಇಲ್ಲ ಇಲ್ಲ, ಪಿತೃವಾಕ್ಯ ಪರಿಪಾಲನಾ ಇದನ್ನೇ ಧ್ಯೇಯವಾಗಿರಿಸಿಕೊಂಡು ಬಂದರಂತೆ ಕಾಡಿಗೆ. ಹಾಗಾದರೆ ನನ್ನ ಅಪ್ಪನಿಗೆ ಬೇಸರ ಮಾಡಿ ಅಪ್ಪನಿಗೆ ಒಂಥರದ ಜುಗುಪ್ಸೆಯ ಮಗನಾಗಿ ಯಾಕೆ ನನ್ನ ಋಣಕ್ಕೆ ಹುಟ್ಟಿಬಿಟ್ಟ ಇವ, ಹೀಗಾಗಬಾರ್ದು ನನ್ನ ಬದುಕು. ಹೇಳಿದ್ರು ಹೋಗ ಒಳಗೆ, ಅನ್ನ ಧ್ವಂಸಿ ತಿಂದುಕೊಂಡು ಬಿದ್ದುಕೊಂಡಿರು. ಅದಕ್ಕ ನಾನಿರುವುದು ಅಲ್ವಲ್ಲ. ನೋಡೋಣ ಅಪ್ಪನು ಯಾವುದರಿಂದ ಸಂತೋಷ ಮಾನಸನಾಗ್ತಾನೆ ಅದನ್ನು ತಿಳಿದು ವ್ಯವಹರಿಸೋಣ. ಪ್ರತಿಪಕ್ಷ ಲಕ್ಷ್ಯವನ್ನಾದರೂ ಶಿಕ್ಷಿಸಪರಾಯ ದಕ್ಷನಾಗಿ ಹೊರಟಿರುವಂತಹ ನನಗೆ ಒಂದು ಅಪ್ಪಣೆಯನ್ನು ಕೊಡಪ್ಪ. ನಾ ಹೋಗಿ ಬರ್ತೇನೆ. ಬಹಳ ಸಂತೋಷವಾಯಿತು. ಯುದ್ಧಕ್ಕಾಗಿ ನೀನೇ ಸಿದ್ಧವಾಗಿ ಹೊರಟಿದ್ದಿಂತಾದ್ರೆ ನೀನನ್ನು ಹೀಗೆ ಬಿಡುವುದಕ್ಕಾಗುವುದಿಲ್ಲ. ಹೇಗೆ ರಣವೀಳ್ಯವನ್ನು ಕೊಟ್ಟು ಮೈ ಮೇಲೆ ಬೇಕಾದಂತಹ ಆಭರಣಗಳನ್ನು ಕವಚಗಳನ್ನು ತೊಡಿಸಿ ಸಂತೋಷಭರಿತನಾಗಿ ಹಣಗೆ ವೀರ ತಿಲಕವನ್ನಿಟ್ಟು ನಿನಗೆ ಕಳುಹಿಸಿಕೊಡುವುದಕ್ಕೆ ಸುಮಂಗಲೆಯರೆಲ್ಲ ಬಂದು ನಿಂತಿದ್ದಾರೆ. ಇದು ನೋಡು, ನನ್ನ ಕೈಯಲ್ಲಿ ರಣವೀಳ್ಯವಿದೆ, ಅದನ್ನೆತ್ತಿ ಕೊಡ್ತಾ ಇದ್ದೇನೆ. ತಲೆಗೆ ಮುಗಾಸು ಕಟ್ಟು, ತಲೆ ಬಿಟ್ಟು ಬರೋದು ಎದುರಿಸಬೇಡಿ ಅಂದ್ರೆ ತುಂಬಿದ ಸಭೆಗೆ ಹಿಡ್ಕೊಳ್ಳಿ ಅದನ್ನ ತೆಗೆದುಕೊಳ್ಳುವುದಿಲ್ಲ. ಬೇಗ ನೀವು ಹೆದರಿಸಿದ್ರೆ ಹೇಗೆ ಕಟ್ಟುದು? ನಾನು ಯಾವಾಗ ಹೆದರಿಸಿದ್ದು? ಕಟ್ಟು ಅಂತ ಹೇಳಿದ್ರೆ ಹೆದರಿಸಿದ್ದಲ್ಲ. ನೀವು ಮಾತಾಡಬೇಡಿ. ನೀವು ಮಾತಾಡಿದ್ರೆ ಜಾರುತ್ತದೆ. ಸಭೆಗೆ ಬರುವಾಗ ಬಿಟ್ಟ ಮಂಡೆಯಲ್ಲಿ ಬರಬಾರ್ದು ಅಂತಲೂ ಗೊತ್ತಿಲ್ಲ. ಅದು ಗೊತ್ತಿಲ್ಲ ಅವನಿಗೆ. ಗೊತ್ತುಂಟು, ಈಗ ಗೊತ್ತಾಯ್ತು. ಯಾವಾಗ ಮಾತಾಡಬೇಡಿ. ಬೇಗ ಈಗ ಪುನಃ ಜಾರಿಸ್ತೇನೆ. ಅಪ್ಪ ಏನು ಅವ ದೊಡ್ಡ ಮಾನಹಾನಿಯಾಗಿ ಕಾಣ್ತಾನೆ ನನಗೆ. ಹೌದಾ? ಮಾತಾಡಬೇಡಿ, ಕಟ್ತೇವೆ. ಪೂರ್ತಿ ಆಯ್ತು. ಮಾತಾಡಿದ್ರೆ ಈಗ ಜಾರ್ತದೆ. ಅಪಶಕುನದ ಮಾರಿ ಏನದು? ಏನು ಆಕಳಿಕೆ? ಏನು ಆಕಳಿಕೆ? ಒಳ್ಳೆ ನಿದ್ದೆಯಲ್ಲಿದ್ದೆ ಬುದ್ಧಿ. ನಾನು ಕೆಲಸದಲ್ಲಿರುವ ನೀನು ನಿದ್ದೆಯಲ್ಲಿ ಸ್ವಲ್ಪ ನಿದ್ದವು.
ಹೊಟ್ಟೆಗೆ ಸ್ವಲ್ಪ ತಗೊಂಡದ್ದು ಹೆಚ್ಚಿಗೆ ಆಯ್ತು. ನಿನಗೆ ನಿದ್ದೆ ಬಿಟ್ಟು ಕೆಲಸ ಮಾಡಬೇಕು ಅಂತ ಹೇಳಿದ್ದಲ್ವಾ? ನೀವು ಹೇಳಿದ್ದೀರಿ ಎಣ್ಣೆ ಹಾಕಿ ನೀವು ಉದ್ಯೋಗ ಮಾಡಬೇಕು. ಎಲ್ಲಿಗೆ? ಕಣ್ಣಿಗೆ. ಕಣ್ಣಿಗೆ ಎಣ್ಣೆ ಮುಟ್ಟಿಸುವುದು, ಹಾಕುವುದಲ್ಲ. ಮುಟ್ಟಿಸುವುದು. ಆಗ ಕಣ್ಣು ಉರಿ ಬರ್ತದೆ, ನಿದ್ದೆ ಬರುವುದಿಲ್ಲ ಅಂತ ಹೇಳಿದ್ದೀರಿ. ಮುಟ್ಟಿಸಿದ್ಯಾ? ಇವತ್ತು ಎಣ್ಣೆ ಹಾಕ್ಲಿಕ್ಕೆ ಮರ್ತೋಯ್ತು. ನೀನು ಎಣ್ಣೆ ಮುಟ್ಟಿಸಲಿಲ್ಲ, ಏನೋ ಬೇರೆ ಮುಟ್ಟಿಸಿದ್ಯಲ್ಲ? ಇಲ್ಲ, ಯಾವುದು ಮುಟ್ಟಿಸಲಿಲ್ಲ. ಅದೇನು ಕಪ್ಪು ಕಪ್ಪು ಕಾಣುವುದು? ಅದು ನಿದ್ದೆಯಲ್ಲಿ ಹಾಗೆ ಆದದ್ದು ನನಗೆ. ನಿದ್ದೆ ಎಣ್ಣೆ ತಕೊಳ್ಳಿಕ್ಕೆ ಕೊಟ್ಟದ್ದರಲ್ಲಿ ಬೇರೆ ಏನಾದ್ರೂ ತಗೊಂಡಿದ್ದಾನೋ? ಇಲ್ಲ, ಸ್ವಭಾವದವನೇ ನಾನಲ್ಲ. ನೀನು ನಿದ್ದೆ ಮಾಡಿದ್ಯಾ? ಹೌದು. ನಿದ್ದೆಯಲ್ಲಿ ನನಗೆ ಒಂದು ಸೋಪಾನ ಬಿದ್ದದ್ದು. ಕನಸು ಸ್ವಪ್ನ ಬಿದ್ದದ್ದು. ಏನು? ನಮ್ಮ ಅತಿಕಾಯ ರಾಯರಿಗೆ ಅತಿಕಾಯರಾಯರು ಮದುವೆ ದೃಶ್ಯವನ್ನು ಕಂಡೆ. ಹೇಗಿತ್ತು ಮದುವೆ? ಭಯಂಕರ. ಏನು ಒಬ್ಬ ದಿಬ್ಬಣ ನೋಡ್ಬೇಕಿತ್ತು. ಯಾರು ದಿಬ್ಬಣದಲ್ಲಿ? ಯಾರು? ಮಂಗಗಳು. ಈ ಸಲ ಆಗ್ತದ ಅಂತ ಮದುವೆ? ಮುಂದೆ ಕನಸು ಮುಗಿಯಿತು, ಮತ್ತೊಂದು ಕನಸು ಬಿತ್ತು. ಏನದು? ಆನೆ ನನ್ನ ಮೂಗಿನ ಸೊಳ್ಳೆಗೆ ಸೊಂಡಿಲು ಹಾಕಿ ತಿರುಗಿಸ್ತಾ ಇತ್ತು. ನಿನ್ನ ಮೂಗು ಒಂದಿಷ್ಟ ಮುರುಟಾಗಿ ಹೀಗುಂಟು. ಹೌದು. ಆನೆಯ ಸೊಂಡಿಲು ಹೋಗ್ತದೆ ಅದಕ್ಕೆ. ಇದು ಕನಸಿನಲ್ವಾ? ಕನಸಿನಲ್ಲಿಯಾ? ತಪ್ಪನೆ ಎಚ್ಚರಿಕಾಯ್ತು. ಎಚ್ಚರಿಕೆಯಾಗಿ ನೋಡ್ತೇನೆ, ಒಂದು ಇಲಿ ಬಾಲ ಹಾಕಿ ತಿರುಗಿಸ್ತಾ ಉಂಟು. ಎತ್ತರ ಆಗುವಾಗ ನಿಮ್ಮ ಕರೆ ಕೇಳಿಸಿತ್ತು. ಹೌದಾ? ಹಾಗೆ ಮಲಗಿದವ ಹೇಳುವಾಗ ಮುಂಡಾಸು ಜಾರಿತ್ತು ನನಗೆ. ಹೌದು. ಇನ್ನು ಎಲ್ಲಿಗಾದ್ರೂ ಬರುವಾಗ ತಲೆ ಬಿಟ್ಟು ಎಲ್ಲಿಗೂ ಹೋಗಬಾರದು. ಅದು ಅಪಶಕುನ. ಆಗಲಿ, ಸುಮ್ಮನೆ ಕೂತ್ಕೊಳ್ಬೇಕು. ಆಗ್ಬೋದು. ಆಯ್ತು ಆಯ್ತು. ಸುಮ್ಮನೆ ಮಾತಾಡಬಾರ್ದು. ಇಲ್ಲ, ಗೊತ್ತಾಯ್ತಲ್ಲ? ಆಯ್ತು. ಕುಮಾರ, ಬಟ್ಟಲಲ್ಲಿ ರಣವೇಣಿ ಕೊಟ್ಟಿದ್ದೇನೆ. ಈಗ ಏನ ಮಾಡಿ ಸಂತಾನದವ? ಏನ ಶೀನ? ಅದೇ ಸೀನು. ಯಾಕೆ ಸೀನು? ಗೊತ್ತಿಲ್ಲ. ಅದು ಒಂಟಿ ಸೀನು. ಹೌದು. ಒಂಟಿ ಸೀನು ಯಾವತ್ತೂ ಬರಬಾರ್ದು. ಅದು ಎರಡನೇದು ಬರಲಿಲ್ಲ ಅಲ್ಲ ನನಗೆ. ಯಾಕೆ ಬರಲಿಲ್ಲ? ಮೂಗಿಗೆ ಏನಾದ್ರೂ ತುರುಕು ಬರ್ತದೆ. ಇದು ತುರುಕಿ ಬಂದದ್ದಲ್ಲ, ಒಂದು. ಹೌದಾ? ನನ್ನಷ್ಟಕ್ಕೆ ಬಂದದ್ದು. ನನ್ನಷ್ಟಕ್ಕೆ ಬಂದದ್ದ? ಹೌದು. ಓ ಬದಿಯಲ್ಲಿ ಉಸಿರೆತ್ತದೆ, ಸುಮ್ಮನೆ ಕೂತ್ಕೊಳ್ಬೇಕು, ಉಸಿರೆತ್ತಬಾರ್ದು. ಉಸಿರಲ್ಲಿ ಆದ್ರೆ ಬಂದ್ರೆ ಕೈ ಹಿಡಿ. ಬಾಯಿಗೆ ಕೈ ಹಿಡಿ. ಇನ್ನೂ ವಿಶ್ವಾಸ ಇಲ್ಲದೆ ಇದ್ರೆ ಗಾಳಿ ಬರುವ ಜಾಗಕ್ಕೆಲ್ಲ ಕೈ ಹಿಡಿ. ಕೈ ಹಿಡಿ. ಕೂತ್ಕೊಳ್ಳ. ಕುಮಾರ, ಈಗ ಒಂಬತ್ತರಲ್ಲಿ ರಣವೀಣೆ ಕೊಟ್ಟಿದ್ದೇನೆ. ಎತ್ತಿ ಕೈ ಬಿಡ, ಕೈ ಬಿಡ, ಕೈ ಬಿಡ, ಕೈ ಬಿಡ, ಬಿಡ, ಕೈ ಬಿಡು. ಬಿಡ. ಏನು ಸಾಯ್ತೀಯೇನು? ಹೇಳಬೇಡ. ನಾನು ಸಾಯುವುದಲ್ಲ, ನೀವು ನನ್ನನ್ನು ಕೊಲ್ಲುವುದು. ಯಾಕೆ ಕೊಲ್ಲುವುದು? ಗಾಳಿ ಹೋಗುವಂತ ಸ್ಥಳವನ್ನೆಲ್ಲ ಅಲ್ಲಿಗೆ ಮುಚ್ಚುತ್ತೇನೆ. ನೀನು ಅಂತಲ್ಲ, ಕೆಲವರು ಇತ್ತೀಚೆಗೆ ಹೇಳ್ತಾ ಇದ್ದಾರೆ. ಮತ್ತೆ ಒಳಗಿನ ಗಾಳಿ ನಿಂತರೆ ಉತ್ತರ ಬುದ್ಧಿಯಿಂದ ಸತ್ತದ್ದು. ಹೇಳು, ಹೇಳು, ಎದ್ದೆ, ಹೇಳು. ಜಾರಿತು. ನೋಡು, ಅದು ಜಾರಿತು. ನೀನೀಗ ಉಸಿರನ್ನು ಬಿಟ್ಟಿದ್ದು. ಹೌದು. ಗೊತ್ತಾಯ್ತಲ್ಲ? ಇಲ್ಲ, ಸುಮ್ಮನೆ ಕೂತ್ಕೋ. ಆಗ್ಬೋದು, ಆಗ್ಬೋದು ಜಿಯ. ಕುಮಾರ, ರಣವೀಳ್ಯ ಕೊಟ್ಟಿದ್ದೇನೆ. ಇದು ನನಗೂ ಒಂದು ಕೊಟ್ಟು ಬಿಡಿ. ಏನು? ಗೂಳ್ಯ. ನಿನಗೆ ಯಾಕೋ? ಅವರ ಜೊತೆಯಲ್ಲಿ ಹೋಗುದಕ್ಕೆ ಅವರ ಸಾರಥಿ ಅಲ್ಲ. ನನಗೆ ಗೂಳ್ಯ ಕೊಟ್ಟದ. ಮತ್ತೆ ನಿಮಗೆ ದುರವೀಳ್ಯ. ಬರವೀಳ್ಯ ಅಲ್ಲ. ಬರವೀಳ್ಯ ಸಿಗುವುದಿಲ್ಲ ಇಲ್ಲಿ. ಗೊತ್ತಾಯ್ತಲ್ಲ? ಬಂಗಾರದ ಬಟ್ಟಲಲ್ಲಿ ತಾಂಬೂಲವನ್ನು ಇರಿಸಿ, ಅದಕ್ಕೆ ಬೇಕಾದಂತಹ ವಸ್ತುಗಳನ್ನು ಇರಿಸಿ ಕೈ ಎತ್ತಿ ಕೊಡುವುದು. ನನಗೊಂದು ಸಣ್ಣ ದುರವೀಳ್ಯ ಕೊಟ್ಟು ಬಿಡಿ. ಸಣ್ಣದು ಯಾವುದು? ಅಲ್ಲ, ಅವರ ಜೊತೆಯಲ್ಲಿ ಬಂಗಾರದ ಬಟ್ಟಲಿಲ್ಲ, ಒಂದೇ ತಂದೆ. ನನಗೆ ಬೆಳ್ಳಿಯದ್ದು ಸಾಕು. ಬೆಳ್ಳಿಯದ್ದಿಲ್ಲ, ಕಂಚಿದ್ದು ಆಗಿತ್ತಲ್ವಾ? ಆಗ್ಲಿ. ಅವನ ಸಾರಥಿಯಾಗಿ ಅವನನ್ನು ರಕ್ಷಣೆ ಮಾಡುವುದಕ್ಕೆ ನೀನು ಶುಭ. ಅಪ್ಪಯ್ಯ, ಏನು? ಹೋಗಿ ಬರ್ತೇನೆ. ಹೋಗಿ. ಬಾರದೇ ಇದ್ರೆ ಅಲ್ಲಿ ಸಿಕ್ಕುವ. ಹೋಗಿ. ನಾವೀಗ ಹೊರಟದ್ದು ಯುದ್ಧಕ್ಕೆ. ಹೌದು ಪ್ರಭು. ಪ್ರತಿಪಕ್ಷದವರು ನಮ್ಮನ್ನು ನೋಡುವಾಗಲೇ ನಮ್ಮ ಮನಸ್ಸಿನ ಒಳಗಿದ್ದದ್ದು ಅವರಿಗೆ ಕಾಣಬೇಕು. ಹೌದು. ಹಾಗಾಗಿ ಹೋಗುವುದು ಹೇಗೆ? ಹರಿದಿ ತುಳಸಿಯ ದಂಡೆಗಳ ಕೊರಳೊಳಾದು
ವರತ್ರಿ ಪುಂಡ್ರವ ಹಣೆಗೆ ರಚಿಸಿ ವರತ್ರಿ ಪುಂಡ್ರವ ಹಣೆಗೆ ರಚಿಸಿ ಸರಿಸಿ ತುಳಸಿಯ ದಂಡೆಗಳ ಕೊರಳುಣಾತು ಊರ್ಧ್ವ ಭರತ್ರಿ ಪುಂಡ್ರವ ಬಣಿಗೆ ರಚಿಸಿ ಸರಸ್ವತಿಯು ಮಾತೆಯಡಿಗೆರಗಿ ಸರಸ್ವತಿಯು ಮಾತೆಯಡಿಗೆರಗೆ ಸಾರಥಿ, ಜಿಯಾ ಈ ಪಕ್ಷದಿಂದ ಯಾರೇ ಹೋಗಲಿ ಹಾ ಅಲ್ಲಿದ್ದವರೆಲ್ಲ ತಿಳ್ಕೊಳ್ಳುವುದು ಹಾ. ನಾವೆಲ್ಲ ಸುರೇಶನಾದಂತಹ ಹ್ಮ್ ರಾವಣಾಸುರನ ಪಕ್ಷದಿಂದ ಬಂದವರು. ಹೌದು. ಅಲ್ಲಿರಬಹುದಾದಂತಹ ಹುಳುಕು ಕೊಳಕುಗಳು ಏನೆಲ್ಲ ಉಂಟೋ ಹಾ ಅದಕ್ಕೆ ಒಂದು ತೆರನಾದಂತಹ ದೃಷ್ಟಿಯನ್ನಿರಿಸಿ ಹ್ಮ್ ನಮ್ಮನ್ನು ಅಳೆದು ತೂಗಿ ಹ್ಮ್ ಇಂಥವ ಅಂತ ಯೋಚನೆ ಮಾಡ್ತಾರೆ. ಹೌದು ಜಿಯಾ. ಆದ್ರೆ ಹಾಗಲ್ಲ. ಏನು ಪ್ರಭು? ನಾನು ಹೊರಡುವ ಹೊತ್ತಿನಲ್ಲಿ ಒಂದು ತೀರ್ಮಾನ ಮಾಡಿದ್ದೇನೆ. ಏನೆಂದು? ಹೋಗ್ತಾ 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 ಇದ್ದ ಹಾಗೆ ಹಾ ಅಲ್ಲಿರುವವರಿಗೆ ಹಾ ನಮ್ಮನ್ನು ಕಂಡ ಕ್ಷಣದಲ್ಲಿ ಹಾ ಇವರು ವೈಷ್ಣವರಿದ್ದಾರೆ. ಹಾ ಹೌದು, ಓ ನಾವೆಲ್ಲ ಶೈವರು, ಹೌದು ನಾವೆಲ್ಲ ಶಿವಭಕ್ತರು, ನಿಜ. ನಾವೆಲ್ಲ ಭಸ್ಮಧಾರಣೆ ಮಾಡುವವರು. ಹಾ ಆದರೆ ಓ ವೈಷ್ಣವರು ಹಾಗಲ್ಲವಲ್ಲ, ಆಹಾ ಗಂಧವನ್ನು ಧರಿಸುವವರು. ನಿಜ. ಅದು ದ್ವಾದಶ ನಾಮಗಳನ್ನು ಆ ಶರೀರದಲ್ಲಿ ಆಯಕಟ್ಟಿನ ಜಾಗದಲ್ಲಿ ಧರಿಸುವವರು. ಹೌದು. ಹಣೆಯಲ್ಲಿ ಒಂದು, ಹಾ ಭುಜದಲ್ಲಿ ಎರಡು, ಹಾ ಹೊಟ್ಟೆಯಲ್ಲಿ, ಎದೆಯಲ್ಲಿ, ಆ. ಕೊರಳಿನಲ್ಲಿ ಆ. ಮೂರರ ಹಾಗೆ ಹೌದು. ಒಟ್ಟು 12 ನಾಮಗಳನ್ನು ಧರಿಸುವವರು. ಹಾ ಎಳತಾದಂತಹ ಚಿಗುರು ತುಳಸಿಯನ್ನು ತಂದು ಹಾ ಚೆನ್ನಾಗಿ ನೇಯ್ದು ಮಾಲೆ ಮಾಡಿ ಹ್ಮ್ ಅದನ್ನೇ ಒಂದು ತೆರನಾಗಿರುವಂತಹ ವಿಶೇಷ ಆಕರ್ಷಣೆಯೋ ಎನ್ನುವ ಹಾಗೆ ವಾ ನನ್ನ ಕೊರಳಲ್ಲಿ ಧರಿಸಿಕೊಳ್ಬೇಕು ಅಂತ ಇಷ್ಟ ಇದೆ. ಆಹಾ ಹಣೆಯಲ್ಲಿ ಊರ್ಧ್ವ ತ್ರಿಪುಂಡ್ರವನ್ನು ಬಲಿದು ಹಾ ಶುದ್ಧ ವೈಷ್ಣವನಾಗಿ ಹ್ಮ್. ಹೋಗುತ್ತಿರುವ ದಾರಿಯಲ್ಲಿ ಹಾ. ಮತ್ತೊಮ್ಮೆ ನಮಗೆ ವೈಷ್ಣವ ಚಿಹ್ನೆಯಿಂದ ಹಾ. ಅಲಂಕರಿಸಬೇಕಾದಂತಹ ಪ್ರಮೇಯ ಹಾ ಬರುವುದು ಬೇಡ. ಹಾ. ಬರ್ಲಿಕ್ಕೂ ಅಲ್ಲಿ ಯಾರೂ ಸಿದ್ಧರಾಗ್ಲಿಕ್ಕಿಲ್ಲ. ಆಹಾ. ಹಾಗಾಗಿ ಹೊರಡುವಾಗಲೇ ಓ. ಯಾಕೆ ಹೋಗ್ತಿದ್ದೇವೆ, ಏನಾಗುವುದಕ್ಕೆ ಹೋಗ್ತಿದ್ದೇವೆ ಹ್ಮ್. ಎನ್ನುವುದರಿಂದ ಆ. ಒಂದು ರೀತಿಯಲ್ಲಿ ಹೇಳುವುದಿದ್ರೆ ವಾ ನಮ್ಮ ಪಾರ್ಥಿವ ಶರೀರವನ್ನು ಶೃಂಗರಿಸಿದ ಹಾಗೆ ಹಾ ಹಾ ನಾವು ಹೀಗೇ ಹೋಗಬೇಕು ಅಂತ ತೀರ್ಮಾನ ಮಾಡಿ ಹೊರಟವರು. ಹಾ. ಆದ್ರೆ ಸಾರಥಿ, ಏನು ಪ್ರಭು? ಒಂದು ವಿಷಯ ಮಾತ್ರ ಬಾಕಿ ಆಗ್ತದೆ. ಯಾವುದೋ? ಅಪ್ಪ ಸಂತೋಷದಿಂದ ದುರ್ವಿಳಯವನ್ನು ಕೊಟ್ಟು ಕಳುಹಿದ್ದಾರೆ. ನಿಜ. ಆದ್ರೆ ನಮ್ಮಮ್ಮ ಇಲ್ಲಿಯವಳಲ್ಲ, ಆಹಾ. ದೇವಲೋಕದವಳು. ಹಾ. ನಮ್ಮ ತಂದೆಯವರು ಹಾ. ನಮ್ಮ ಅಮ್ಮನನ್ನು ತಂದು ಹ್ಮ್. ಎಷ್ಟೋ ಸಾವಿರ ವರ್ಷಗಳ ಕಾಲ ಹಾ. ಅವಳನ್ನು ಒಲಿಸುವುದಕ್ಕೆ ಪ್ರಯತ್ನಿಸಿ 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 ಹಾ. ಕಡೆಗೆ ನಾವು ಹುಟ್ಟಿದವ. ಆಹಾ. ಆದದ್ದರಿಂದ ಧಾನ್ಯಮಾಲಿನಿ ದೇವಿಗೆ ಹ್ಮ್. ಹೃದಯ ಸ್ಪರ್ಶಿಯಾಗಿ ಹ್ಮ್. ಇಲ್ಲಿರುವವ ಮಗನಾದಂತಹ ನಾನೊಬ್ಬ ಮಾತ್ರ. ನಿಜ. ಈ ಯುದ್ಧದಲ್ಲಿ ಮರಳಿ ಬಾರದೇ ಇರುವಂತಹ ಲೋಕವನ್ನು ಸೇರಿ ಹೋದೆ ನಾನು ಅಂತಾದ್ರೆ ಹಾ. ನಮ್ಮಮ್ಮನಿಗೆ ಕಡೆಯ ಕಾಲಕ್ಕಾದ್ರೂ ಒಂದು ಮುಖವನ್ನು ನೋಡುವ ಯೋಗ ಭಾಗ್ಯ ಹಾ. ಇಲ್ಲವಾಗಿ ಹೋಯ್ತಲ್ಲ ಎನ್ನುವ ಕೊರಗಿನ ಕಣ್ಣೀರವಳು ಹಾಕಿದ್ರೆ ಹಾ. ಆ ಕಣ್ಣೀರು ಹಾ. ನನಗೆ ಅಲ್ಲಿ ಹೋಗುವುದಕ್ಕೆ ದಾರಿ ಮಾಡಿ ಕೊಡ್ಲಿಕ್ಕಿಲ್ಲ. ಹಾ. ಹಾಗಾಗಿ ಅಮ್ಮನಲ್ಲಿ ಒಂದು ಮಾತನ್ನು ಹೇಳಿ ಹಾ. ಬರುವಲ್ಲಿವರೆಗೆ ಹಾ. ನೀನು ರಥವನ್ನು ಸಿದ್ಧಪಡಿಸು. ಆಗಲಿ ಪ್ರಭು. ಅತಿ ಶೀಘ್ರವಾಗಿ ಆಗಬೇಕು. ಆಗ್ಲಿ ಸಿದ್ಧ. ಸಾರಥಿಯಾದಂತಹ ನೀನನ್ನು ವಂದಿಸಿ ಆ, ರಥವನ್ನು ಪ್ರದಕ್ಷಿಣೆ ಬಂದು ಆ, ಏರಿಕೊಳ್ಬೇಕಲ್ಲ. ಹೌದು. ಹೌದಲ್ಲ? ನಿಲ್ಲು. ಯಾಕೆ ಪ್ರಭು? ನಮ್ಮನ್ನು ಅನುಸರಿಸಿ ಬರುತ್ತಿರುವವರನ್ನು ನೋಡಿದೆಯೋ? ನೋಡಿದೆ. ಇಟ್ಟು ಆ, ಯುದ್ಧಾಗಿ ನಷ್ಟ ಕಷ್ಟಗಳಾದ್ರೂ ಆ, ಮತ್ತು ಆ, ಸಮುದ್ರದಲ್ಲಿ ಬರುವ ತೆರೆಯ ಹಾಗೆ ಬರ್ತಾ ಇದ್ದ. ಒಂದರ ಮೇಲೆ ಮತ್ತೊಂದರ ಮೇಲೆ ಇನ್ನೊಂದು ಅಂತ ಬರ್ತಾ ಇದೆ. ಬಂದಿದೆ ಸಂಸಾರ ಶರದಿಗೆ ಮುದಾಡುವರು
ಶರದಿಯನ್ನು ದಾಟುವರು ಬನ್ನಿರೈ ಮೋಕ್ಷಕಾಂಕ್ಷಿಗಳು ಬನ್ನಿರೈ ಮೋಕ್ಷಕಾಂಕ್ಷಿಗಳು ಬನ್ನಿರೈ ಸಂಸಾರ ಶರದಿಯನ್ನು ದಾಟುವರು ಬನ್ನಿರೈ ಮೋಕ್ಷಕಾಂಕ್ಷಿಗಳು ಬನ್ನಿರೈ ಬಹಳ ಪದವಿಯ ಬಯಸುವಾತು ಬಟರ್ ಬನ್ನಿರೈ ಬಹಳ ಪದವಿಯ ಬಯಸುವಾತು ಬಟರ್ ಎದ್ದುಡರಿ ನೀವೆನುದ ಕರೆದ ಬನ್ನಿರೈ ಬಹಳ ಪದವಿಯ ಬಯಸುವಾತು ಬಟರ್ ಎಲ್ಲೊಡನೆ ನೀವೆನುದ ಕರೆದ ಬನ್ನಿ ಬನ್ನಿರೇ ಸಂಸಾರ ಶರದಿಯನ್ನು ದಾಟುವರು ಮೋಕ್ಷಕಾಂಕ್ಷಿಗಳು ಬನ್ನಿ ಬನ್ನಿ ಮತ್ತೊಂದರಂತೆ ಸಾಗಿ ನಮ್ಮನ್ನೇ ಸೇರುವುದಕ್ಕೆ ಬರುತ್ತಿರುವಂತಹ ಸೇನಾ ವಾಹಿನಿ ನೋಡಿದೆ ಪ್ರಭು. ಅದನ್ನು ಕಾಣುವಾಗ ಏನು ಅನ್ನಿಸ್ತದೆ ಗೊತ್ತಾ? ಏನು ಜೀಯ? ಅನಂತ ನದಿಗಳು ಸಾಗರವನ್ನು ಸೇರ್ತದೆ. ಹೌದು. ಆದ್ರೆ ಒಂದು ವರ್ಷದ ತನಕ ಅದು ಒಳಗರ್ಭಕ್ಕೆ ಸೇರಿಸಿಕೊಳ್ಳುವುದಿಲ್ಲ. ತನ್ನ ಸುತ್ತ ಅದನ್ನು ಇರಿಸಿಕೊಂಡು ತೆರೆಯಿಂದ ಮೇಲೆ ತೆರೆಯನ್ನೆಬ್ಬಿಸುತ್ತಾ ಆ ನೀರುಗಳನ್ನೆಲ್ಲ ಶುದ್ಧಗೊಳಿಸಿ ಮತ್ತೆ ಕಡಲಿನ ಒಳಗೆ ಎಳೆದುಕೊಳ್ಳುತ್ತದಂತೆ. ಹೌದು. ಹಾಗೆಯೇ ಯಾವುದೋ ಒಂದು ತೆರನಾದಂತಹ ಶುದ್ಧೀಕರಣದ ದೃಷ್ಟಿಯಿಂದ ಎಲ್ಲವೂ ಇದ್ದಾವೆ ಅಂತ ನಮಗೆ ಅರ್ಥ ಆಗ್ತದೆ. ಹೌದು. ಆದ್ರೆ ನಾವು ಸ್ಪಷ್ಟವಾಗಿ ಹೇಳದೇ ಇದ್ರೆ ಎಲ್ಲಿಯಾದ್ರೂ ಒಂದಿಬ್ರು ಅದರಲ್ಲಿ ಸೇರಿ ಹೋಗಿ ಹೌದು ನಮಗೆ ಯಥಾರ್ಥ ತಿಳಿಯದೆ ನಾವು ಹೋದೆವಲ್ಲ, ಹೀಗಾಗುತ್ತದೆ ಅಂತ ನಾವು ತಿಳ್ಕೊಂಡಿರ್ಲಿಲ್ಲ, ಆಯ್ತಲ್ಲ ಹೌದು ಅಂತ ಪಶ್ಚಾತ್ತಾಪ ಪಟ್ರೆ ನಮಗೆ ಅದರಿಂದ ದೋಷ ಬಂದಿತ್ತು. ಹೌದು ಪ್ರಭು. ಆದ್ದರಿಂದ ಅವರಲ್ಲಿ ನಾನೇ ಹೇಳ್ತೇನೆ, ಹೇಳಿ ಪ್ರಭು. ಬನ್ನಿ ಬನ್ನಿ ಬನ್ನಿ, ಆದ್ರೆ ಒಂದು ವಿಚಾರವನ್ನು ತಿಳ್ಕೊಂಡು ಬನ್ನಿ. ನಾನು ಹೋಗುತ್ತಿರುವುದು ಕೇವಲ ಯುದ್ಧಾಭಿಲಾಷೆಯಿಂದಲ್ಲ. ನಮಗೆ ವೈರವನ್ನು ಕೊಟ್ಟು ಒಂದು ತೆರನಾಗಿರುವಂತಹ ಕ್ಲೇಶಕ್ಕೆ ಕಾರಣವಾಗಿ ನಿಂತು ಇಲ್ಲಿ ನಡೆಯುವಂತಹ ಮಹಾಸಂಗ್ರಾಮಕ್ಕೆ ಒಂದು ಪ್ರತಿಕಕ್ಷಿಯಾಗಿ ನಿಂತಿರುವಂತಹ ಒಬ್ಬ ರಾಮನಲ್ಲಿ ಹೋರಾಟವನ್ನು ಮಾಡಿ ಗೆಲ್ತೇನೆ ಎನ್ನುವಂತಹ ಭಾವದಿಂದಲೇ ನಾನು ಹೋಗುವುದಲ್ಲ. ನಾನು ಪಡೆಯಬೇಕಾದಂತಹ ಮೋಕ್ಷ ಸಾಮ್ರಾಜ್ಯವನ್ನು ಪಡೆಯುವುದಕ್ಕೆ, ಮತ್ತೊಮ್ಮೆ ಹುಟ್ಟಿಲ್ಲದೆ ಇರುವಂತಹ ಬದುಕನ್ನು ಕಾಣುವುದಕ್ಕೆ, ಈ ಬದುಕಿನಿಂದ ಬಿಡುಗಡೆಯನ್ನು ಹೊಂದುವುದಕ್ಕೆ, ಸಾಗರದ ದಡವನ್ನು ಸೇರಿಕೊಳ್ಳಬೇಕು ಅಂತಾದ್ರೆ ಅಷ್ಟೋ ಇಷ್ಟೋ ಸುಲಭ ಅಲ್ಲ. ಜೀವನದಲ್ಲಿ ಏನೋ ಮಾಡಿದ ದೆಸೆಯಿಂದ ಮತ್ತೊಮ್ಮೆ ಜನ್ಮ ಅಂತ ನಮಗೆ ಬಂದಿರ್ತದೆ. ಆ ಜೀವನವನ್ನು ನಾವು ಎಷ್ಟೇ ಕಷ್ಟ ಬಂದರೂ ಕಳೆಯಬೇಕಾಗ್ತದೆ. ಅದರ ಆಯುಷ್ಯದ ಪೂರ್ಣ ನಾವು ಬದುಕಬೇಕಾಗ್ತದೆ. ಅದರ ಕೊನೆಯಲ್ಲಿ ಸಿಕ್ಕಬಹುದಾದಂತಹ ಫಲಿತಾಂಶದ ಸಾವಿಗೆ ನಾವು ಹಂಬಲಿಸಿ ನಿಲ್ಲಬೇಕಾಗ್ತದೆ. ಅಲ್ಲಿವರೆಗೆ ನಾವು ಪಡೆದು ಬಂದದ್ದನ್ನು ತೊಳೆದು ಹಾಕುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಈ ಹೊತ್ತು ನಮಗೆ ತನ್ನಿಂದ ತಾನಾಗಿ ಬಿಡುಗಡೆ ಹೊಂದುವುದಕ್ಕೆ, ಮೋಕ್ಷವನ್ನು ಸೇರುವುದಕ್ಕೆ, ಈ ಸಂಸಾರ ಸಾಗರದಿಂದ ಬಿಡುಗಡೆಯನ್ನು ಹೊಂದುವುದಕ್ಕೆ, ಬಹಳ ಪದವಿಯನ್ನು ಸೇರುವುದಕ್ಕೆ ಒಂದು ಅವಕಾಶ ಲಭ್ಯವಾಗಿದೆ. ಆದ್ದರಿಂದ ರಾಮನಲ್ಲಿ ಸಂಗ್ರಾಮ ಎನ್ನುವ ನೆಪದಿಂದ ಮೋಕ್ಷವನ್ನು ಪಡೆಯುವುದಕ್ಕೆ ಯಾರೆಲ್ಲ ಕಾಂಕ್ಷಿಗಳಾಗಿದ್ದೀರಿ, ಯಾರಿಗೆಲ್ಲ ಇಚ್ಛೆ ಉಂಟು ಅಂಥವರೆಲ್ಲ ನಮ್ಮನ್ನು ಸೇರಿಕೊಳ್ಳಬಹುದು. ಅಂಥವರಿಗೆಲ್ಲ ಇದುವೇ ಸರಿಯಾದಂತಹ ಸಂದರ್ಭ.
ಇಂತಹ ಒಂದು ಶುಚಿಯಾದ ರುಚಿಯಾದ ಪಕ್ವವಾದಂತಹ ಕಾಲ ಮತ್ತೊಂದು ಸಿಕ್ಕಲಾರದು. ಅಂತವರು ಮೋಕ್ಷವನ್ನು ಪಡೆಯುವುದಕ್ಕೆ ಆಶಿಸುವವರು ಬನ್ನಿ ಬನ್ನಿ ಬನ್ನಿ. ಏನೋ ಪ್ರಭು, ನೀವು ಇಷ್ಟು ಹೊತ್ತು ಮಾತಾಡಿದ್ದೀರಲ್ಲ, ಹೌದು, ಅವರಿಗೆ ಹೇಳಿದ್ದೀರಲ್ಲ, ಆದ್ರೆ ನೋಡಿ ಅಂತೆ ಬಂದವರನ್ನು ಅವರವರೇ ಮಾತಾಡಿಕೊಳ್ತಾ ಇದ್ದಾರೆ. ಭವಿಷ್ಯ ನೀವು ಹೇಳಿದವರಿಗೆ ಅರ್ಥ ಆಗ್ಲಿಲ್ವಾ? ಅರ್ಥ ಆಗ್ಲಿಲ್ಲ ಅಂತಲ್ಲ, ಅರ್ಥ ಆಗಿದೆ. ಹೋಗುದು ಏನು ಯೋಚನೆ ಮಾಡ್ತಾರೆ ಗೊತ್ತೇ? ಬಂದವ ಯಾರು ಅಂತ. ಈ ಜನ ಕಮಲ ಪದವನ ಕೇಶವನ ಕೂಡುವಡೆ ಬಲ್ಲಿರೆಲ್ಲೊಡನಿನುದು ಹೊಯ್ಸಿದನು ಡಂಗುರವನವನು, ಹೊಯ್ಸಿದನು ಡಂಗುರವನವನು. ಓ ಹೌದೇನೋ? ಎಲ್ಲ ನೋಡ್ತಾ ಇದ್ದಾರೆ, ಮುಖ 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 ನೋಡ್ತಾ ಇದ್ದಾರೆ. ನೋಡ್ತಾರೆ. ನಾವು ಶೈವರಿದ್ದೇವೆ, ನಮಗೆ ಬೇಕಾದದ್ದು ಈಶ್ವರ ದೇವರು, ಹೌದು, ಅಥವಾ ಪಾರ್ವತಿ ದೇವಿ, ಅಥವಾ ಗಣಪತಿ, ಅಥವಾ ಷಡ್ಮುಖ. ಇವರಲ್ಲಿ ಅವನಾರೂ ಅಲ್ಲವಲ್ಲ. ಹಾಗಾದ್ರೆ ನಮಗೆ ಬೇಕಾದದ್ದನ್ನು ಕೊಡುವುದಕ್ಕೆ ನಮ್ಮ ದೇವರೇ ಬಾರದೇ ಇದ್ರೆ, ರಾಮನೆನ್ನುವ ನಾಮವನ್ನು ಹೊತ್ತು ಬಂದಿದ್ದಾನೆ ಅಂತ ಅವನಾವನು ಈ ಗೊಂದಲಕ್ಕೆ ಸಿಕ್ಕಿ ಬಿದ್ದಿದ್ದಾರೆ. ಸರಿಯಾಗಿ ಅರ್ಥ ಆದ್ರೆ ಯಾರು ಹಿಂದೆ ನಿಲ್ಲುವವರಲ್ಲ. ಕೇಳಿ, ಅರ್ಥ ಆಗುವವರೇ ಹೇಳಿ ಪ್ರಭು. ಈಶನಾಗುವಡೆ ಕಮಲಾಸನನ ಪದವ ಸೇರುವಡೆ ಆಯಾಸವಿಲ್ಲದೆ ಬ್ರಹ್ಮ ಪದವನ್ನು ಸೇರುವುದಕ್ಕೆ ಇದು ಸುಲಭವಾದಂತಹ ದಾರಿ. ನಾವು ಯಾಗಯಜ್ಞಾದಿಗಳನ್ನು ಮಾಡಲಿಲ್ಲ, ಇಲ್ಲ, ಹೋಮ ಹವನಾದಿಗಳನ್ನು ನಡೆಸಲಿಲ್ಲ, ಇಲ್ಲ, ಯಾವುದೇ ದೇವತಾರ್ಚನೆಯನ್ನು ಮಾಡಿಯೂ ಇವನನ್ನು ಕರೆಯಿಸಿಕೊಂಡದ್ದಲ್ಲ. ನಾವು ಮಾಡಿದಂತಹ ಒಂದು ಪಾಪಕೃತ್ಯವೇ ಈ ಪರಮ ಪುರುಷನನ್ನು ನಮ್ಮ ನೆಲೆಯಲ್ಲಿ ನೆಲೆಯಾಗುವಂತೆ ಮಾಡಿದೆ. ಹಾಗಾದ್ರೆ ಯಾವುದೋ ಒಂದು ರೀತಿಯಿಂದ ನಮ್ಮ ಹಿರಿಯರು ಅರ್ಥಾತ್ ನಮ್ಮ ಎಲ್ಲ ಹೊಣೆಗಾರಿಕೆಯನ್ನು ಹೊತ್ತವರು ನಮಗೆಲ್ಲ ಆಯಾಸ ಇಲ್ಲದೆ ನಾವು ಹೊಂದಬೇಕಾದದ್ದನ್ನು ಪಡೆದು ತೀರಿ ಹೋಗುವುದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಅಂತ ನಾವು ತಿಳಿಬೇಕು. ರಾವಣಾಸುರನ ಮಹಾರಣ ಯಜ್ಞದಲ್ಲಿ ನಾವೆಲ್ಲ ಬಲಿಪಶುಗಳಾಗಿ ನಮ್ಮದ್ದಾದಂತಹ ಇಚ್ಛೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ನಮಗೆ ಸುಸಮಯ ಬಂದಿದೆ. ಒಂದು ವಾಕ್ಯ ಹೇಳ್ತೇನೆ ನಾನು. ಏನು ಪ್ರಭು? ಬೃಹಂಗ ವಾಹನಂ ಚೈವ ತ್ರಿಕಚಾರ ಸವೈಪುರಿ ಪಾಶಾಲ ವಿನಕ ಪಬ್ರಕೇಶೋ ಪಾಹಿಮಂ. ಅಂದ್ರೆ ಏನು ಅಂತ ಅರ್ಥ ಆಗ್ಲಿಲ್ಲ. ಪ್ರತಿಯೊಂದು ಅಕ್ಷರದಲ್ಲಿಯೂ ಮೂರು ಮೂರ್ತಿಗಳನ್ನು ಗುಣಿಸಿ ಹೇಳಿದ್ದಾರೆ. ಬೃಹಂಗ ವೃಷಭ ವಾಹನ, ಹಂಸ ವಾಹನ, ಗರುಡ ವಾಹನ. ಬೃಹಂಗ ವಾಹನಂ ಚೈವ, ಇಂತಹ ವಾಹನವನ್ನು ಏರುವವ. ವಿನಕ ವಿನಾಯಕನಪ್ಪ, ನಾರದನಪ್ಪ, ಕಾಮಚಕ್ರೇಶ್ವರನಪ್ಪ. ಎಲ್ಲ ಶಬ್ದಗಳಲ್ಲಿಯೂ ಮೂರು ಮೂರು ಅಕ್ಷರಗಳಿಂದ ಪೋಣಿಸಲ್ಪಟ್ಟಿರುವಂತಹ ಒಂದು ಸೂತ್ರಧಾರೆ ಇದೆ. ಭಗವಂತನಾದ ಪರಶಿವನನ್ನು, ನಾರಾಯಣನನ್ನು, ಬ್ರಹ್ಮನನ್ನು ಒಟ್ಟಾಗಿ ಹೇಳಿರುವಂತಹ ವಿಶಿಷ್ಟವಾದ ಪದಪುಂಜ ಇದು. ಎಲ್ಲರೂ ಇದನ್ನು ಅರ್ಥ ಮಾಡಿಕೊಳ್ಳಿ. ನಾವೆಲ್ಲ ಸೇರುವುದು ಕೇಶವನ ಬಳಿಗೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಾಯ ಕೇಶವಂ ಪ್ರತಿಗಚ್ಚತಿ. ಭಗವಂತನಾದ ನಾರಾಯಣನಿಗೆ ಸಮರ್ಪಿತವಾಗುತ್ತದೆ ಎಲ್ಲವೂ ಅಂತಾದ್ರೆ ನಾವು ಹುಡುಕಬೇಕು ಅಂತ ಇಲ್ಲ. ನಡೆದು ಹೋಗುವ ದಾರಿ ಭಗವಂತನಾದ ನಾರಾಯಣನ ದಿವ್ಯ ಪದವನ್ನು ಸೇರಿಸುತ್ತದೆ. ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ, ಬನ್ನಿ. ನೋಡು, ಇಲ್ಲಿ ಸ್ವಲ್ಪ ಕಷ್ಟ ಆಗಿದೆ. ಏನು ಪ್ರಭು? ಇದು ಲಂಕೆ ನೋಡು. ಹೌದು, ಲಂಕೆ. ಭಾರತ ಭೂಮಿಯ ಕಡೆಯಲ್ಲಿರುವವರು ಕೆಲವು ಭಾಷೆಯವರಿದ್ದಾರೆ. ಹೌದೌದು, ಹೌದಲ್ಲ? ಅದು ಗಡಿ ಪ್ರದೇಶದಲ್ಲಿ ಹಾಗೆ ಕ್ರಮ. ನೀನು 3 ಭಾಷೆಯಲ್ಲಿ ಡಂಗುರು ಹೊಡಿಬೇಕು.
3 ಭಾಷೆಯಲ್ಲಿ. 3. ಒಂದು ಕನ್ನಡದಲ್ಲಿ, ಒಂದು ತಮಿಳವ ಭಾಷೆಯಲ್ಲಿ, ಮತ್ತೊಂದು ಮಲಯಾಳ ಭಾಷೆಯಲ್ಲಿ. ಅಂದ್ರೆ ನೀವು ಹೇಳಿದ್ದು ಅವರಿಗೆ ಅರ್ಥ ಆಗ್ಲಿಲ್ಲ ಅಂತ. ನಾನು ಹೇಳಿದ್ದ ಅರ್ಥ ಆಗ್ಲಿಲ್ಲ ಅಂತಲ್ಲ, ನೀನು ಹೇಳಿದ್ದ ಅರ್ಥ ಆಗುವ ಹಾಗೆ ಇರ್ಬೇಕು ಅಂತ. ಆಯ್ತು ಪ್ರಭಾಕರ್, ಪ್ರಯತ್ನಿಸಿ. ಡಂಗುರ ಒಂದು ಸಾಧನೆ ಆಗಿದ್ರೆ ಈಗ ಏನಿದ್ರು ಆ ಜಾಗಕ್ಕೆ ನೀನು ಮಾತ್ರ ಹಳೆಯ ಕೊಂಡಿ, ಆ ಜಾಗಕ್ಕೆ ನೀನು ಮಾತ್ರ ಡಂಗುರಕ್ಕೆ. ನಿಮ್ಮ ಆಶೀರ್ವಾದ ಒಂದು ಬೇಕು ಬುದ್ಧಿ. ಎದುರಿಂದ ಮಾತ್ರ ಕಾಲು ಹಿಡಿಯುವುದಲ್ಲ. ಡಂಗುರ ಡಂಗುರ ಮೊದಲು ನೀವು ಹೇಳಿದ ಕನ್ನಡದಲ್ಲಿ ಅಲ್ಲ, ಮಲಯಾಳದಲ್ಲಿ. ಮಲಯಾಳದಲ್ಲಿ ಹೌದು, ಅದು ಕೊನೆಗೆ ಇಟ್ಟುಕೊಳ್ಳುವ. ನೀನು ಎಲ್ಲಿಯಾದ್ರೂ ಹೇಳದಿದ್ರೆ. ಸಾರು. ಸಾರು ಬೇಡವಾ? ಎಂತದು ಸಾರು? ಹೇಳ್ತೇನೆ ಅಂತ. ಸಾರು ಸಾರುವೆ ಸಾರುವೆನು ಡಂಗುರವ ಮಂದಿ ಎಲ್ಲ ಕೇಳಿರ್ರಿ. ಸಾರುವೆನು ಡಂಗುರವ ಮಂದಿ ಎಲ್ಲ ಕೇಳಿರಿ. ಮಂದಿ ಎಲ್ಲ ಕೇಳಿರಿ. ಮಂದಿ ಎಲ್ಲ ಕೇಳಿರಿ. ತಂದೆ ದಶಕಂಠನ ಕಂದನತಿ ಕಾಯನ. ತಂದೆ ದಶಕಂಠನ ಕಂದನತಿ ಕಾಯನವರು ದ್ವಂದ್ವ ಯುದ್ಧಕ್ಕೆಂದು ಇಂದು ಹೊಂದಿರುವರು ವಿಳಯವನ್ನು. ದ್ವಂದ್ವ ಯುದ್ಧಕ್ಕೆಂದು ಇಂದು ಹೊಂದಿರುವರು ವಿಳಯವನ್ನು. ಅಲ್ಲಿ ರಾಮನಿದಿರು ನಿಂತು ಸಲ್ಲಿಸಿ ಸಾಹಸದ ಸೇವೆ. ಅಲ್ಲಿ ರಾಮನಿದಿರು ನಿಂತು ಸಲ್ಲಿಸಿ ಸಾಹಸದ ಸೇವೆ. ತನ್ನ ತನುವ ಚೆಲ್ಲುತ್ತಲ್ಲಿ ನೀಗುವರು ಪ್ರಾಣವನ್ನು. ತನ್ನ ತನುವ ಚೆಲ್ಲುತ್ತಲ್ಲಿ ನೀಗುವರು ಪ್ರಾಣವನ್ನು. ಸಾರುವೆ ಡಂಗುರ ಸಾರುವೆ. ಸಾರುವೆನು ಡಂಗುರವ ಮಂದಿ ಎಲ್ಲ ಕೇಳಿರಿ. ಲಂಕಾ ರಾಷ್ಟ್ರದ ಪ್ರಜೆಗಳೆಲ್ಲರೂ ಕೇಳಬೇಕಾದ ವಿಷಯ ಏನಂತ ಹೇಳಿದ್ರೆ ಏನಿಲ್ಲ. ಏನಿಲ್ಲದಿದ್ರೆ ಮತ್ತೆ ಹೇಳುವುದು ಯಾಕೆ? ಏನಿಲ್ಲ ಅಂತ ಹೇಳೋದಕ್ಕೂ ಕಾರಣ ಉಂಟು. ನಾನು ಇಲ್ಲಿಗೆ ಬರುವಾಗ ನಾನೊಂದು ನಿರೀಕ್ಷೆ ಇಟ್ಟುಕೊಂಡಿದ್ದೆ. ಇಷ್ಟಿಷ್ಟು ಮಾತಾಡಬೇಕು, ಇಂತಿದ್ದನ್ನು ಹೇಳಬೇಕು ಅಂತ. ಪುಣ್ಯದಲ್ಲಿ ನಾನು ಬದುಕಿದೆ. ನೀನು ಇಲ್ಲಿಗೆ ಬರುವಾಗ ನಾನೊಂದು ನಿರೀಕ್ಷೆ ಇಟ್ಟುಕೊಂಡಿದ್ದೆ ಅಂತ ಬೇರೆ ಏನಾದರೂ ಹೇಳಿ? ನಿರೀಕ್ಷೆ ಇಟ್ಟುಕೊಂಡಿದ್ದೆ, ಇಷ್ಟಿಷ್ಟು ಮಾತಾಡಬೇಕು, ಇಂತಿದ್ದನ್ನೇ ಹೇಳಬೇಕು ಅಂತ. ಆದ್ರೆ ಅದನ್ನೆಲ್ಲ ಇವರೇ ಹೇಳಿ ಮುಗಿಸಿದ್ದಾರೆ. ಇಟ್ಟೇ ಕೊಂಡೋಗ್ಬೇಕು ಅಂತ ಏನಿಲ್ಲಲ್ಲ. ಆ ನಿರೀಕ್ಷೆ ನಮ್ಮಲ್ಲಿ ಇಲ್ಲ. ನೀವೆಲ್ಲ ಅದನ್ನು ಹೇಳಿದ ಮೇಲೆ ಮತ್ತೆ ನಾನು ಹೇಳುವುದಕ್ಕೆ ಏನುಂಟು? ಆದ್ರೆ ಬಂದದಕ್ಕೆ ನೀವು ಹೇಳಿದಕ್ಕೆ ಬೇಕಾಗಿ ಹೇಳಬೇಕಾದ್ದು ನನ್ನ ಕರ್ತವ್ಯವಾಗಿದೆ. ಪ್ರಜಾವರ್ಗದವರೇ, ದೊರೆಗಳ ಮಾತನ್ನು ನೀವು ಕೇಳಿದ್ದೀರಿ. ಈ ಪ್ರಪಂಚದಲ್ಲಿ ನಾವು ಹುಟ್ಟಿದ್ದೇವೆ. ಒಂದು ದಿವಸ ಹುಟ್ಟು, ಒಂದು ದಿವಸ ಬದುಕು, ಒಂದು ದಿವಸ ಸಾವು. ಆದರೆ ನಾವು ಬದುಕಿನಲ್ಲಿ ಏನು ಸಾಧಿಸಿದ್ದೇವೆ ಎಂಬುದು ಅದು ಮುಖ್ಯ. ನಾವು ಒಳ್ಳೆಯದನ್ನು ಮಾಡಿದರೆ ಎಲ್ಲರೂ ಹೊಗಳ್ತಾರೆ, ಕೆಟ್ಟದನ್ನು ಮಾಡಿದರೆ ಅವರನ್ನು ತೆಗಳ್ತಾರೆ. ನಾವು ಎಲ್ಲಿಗೆ ಸೇರಬೇಕೋ ಅಲ್ಲಿಗೆ ಎಲ್ಲರೂ ಸೇರಬೇಕಾಗ್ತದೆ. ನಾವು ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ. ನಾವು ಯಾವಾಗಲೂ ಸತ್ತು ಬದುಕಬೇಕೇ ಹೊರತು ಈ ಬದುಕಿ ನಾವು ಸಾಯಬಾರದು. ಯಾರ ಉಣ್ಣುವ ಬಟ್ಟಲಿಗೆ ಕಲ್ಲನ್ನು ಹಾಕದೆ ಒಳ್ಳೆಯ ಹೆಸರನ್ನು ಗಳಿಸಿ ಅವನ ಉದ್ಯೋಗದಲ್ಲಿ ಪ್ರಾಮಾಣಿಕತೆಯಿಂದ ದುಡಿದು ಅವ ಸಾಯುವುದು. ಸತ್ತ ಮೇಲೆ ಹೇಳುವುದೇನು, ಎಂತ ಒಂದು ಪುಣ್ಯಾತ್ಮ ಹೋಗಿಬಿಟ್ಟ. ನನ್ನ ಹಾಗೆ ಉದಾಹರಣೆ ಇಷ್ಟು ಬೇಗ ಹೋಗಬಾರ್ದಿತ್ತು. ಇನ್ನೂ ಕೂಡ ಒಂದು 10 ವರ್ಷ ಈ ರಂಗದಲ್ಲಿ ಅವ ದುಡಿಬೇಕಿತ್ತು ಎಂಬುದಾಗಿ ಹೇಳುವಂತ ಮಾತು ಉಂಟಲ್ಲ, ಅದು ಸತ್ತು ಬದುಕುವುದು. ಆದ್ರೆ ಉದಾಹರಣೆಗೆ ನನ್ನನ್ನು ಸೇರಿಸಿಕೊಳ್ಳಿ ಒಟ್ಟಿಗೆ, ಅದು ಮತ್ತೆ ಹೇಳ್ತೇನೆ ನಾನು. ಆದ್ರೆ ಬದುಕಿ ಸಾಯುವುದು ಹೇಗೆ? ಯಾರ್ಯಾರಿಗೆ ಬಾಧೆ ಕೊಟ್ಟು ಉಪಟಳ ಕೊಟ್ಟು, ನಿನ್ನ ಹಾಗೆ ಉದಾಹರಣೆಗ ಅದನ್ನು ನಿಮ್ಮನ್ನು ಹೇಳಿದ ಬಾಧೆಗೂ ಉಪದ್ರವನ್ನೇ ಕೊಟ್ಟು ಬದುಕುವುದು. ಆಗ ಹೇಳುದು ಅಂತ ಪುಣ್ಯಾತ್ಮ ಯಾವಾಗಲೂ ಹೋಗಿಬಿಟ್ಟ, ಈ ಪಾಪಿ ಸಾಯುತ್ತಿದ್ರೆ ತೊಂದರೆ ಇರ್ತಿರ್ಲಿಲ್ಲ ಅಂತ. ಅದು ಬದುಕಿ ಸಾಯುವುದು. ಅಂಥವರಾಗುವುದಕ್ಕೆ ನಾವು ಪ್ರಯತ್ನಿಸಬಾರ್ದು. ನಾವು ಒಳ್ಳೆಯವರಾಗಿ ಒಳ್ಳೆಯ ಹೆಸರನ್ನು ಗಳಿಸಿ ಆ ಬಳಿಕ ಮೋಕ್ಷ ಪದವಿಯನ್ನು ಸೇರಿ 10 ಜನರ ಬಾಯಿಯಿಂದ ಹೊಗಳಿಕೆಯನ್ನು ಪಡೆಯುವುದೇ ಅದು ಸತ್ತು ಬದುಕುವಂಥ ಉದ್ದೇಶ ಆಗಿರ್ತದೆ. ಹಾಗಾಗಿ ದೊರೆಗಳು ಹೇಳಿದಂತೆ ಈಗ ಅವರು ಹೊರಟಿದ್ದಾರೆ. ಅವರಿಗೆ ವಿಶ್ವಾಸ ಉಂಟು, ಯುದ್ಧಕ್ಕೆ ಹೋದ ಮೇಲೆ ಯುದ್ಧ ಮಾಡ್ತೇವೆ,
ಪುನಃ ತಿರುಗಿ ಬರ್ತೇವೆ ಅಂತ ಅವರಿಗೆ ವಿಶ್ವಾಸ ಇಲ್ಲ. ಹಾಗಾಗಿ ನಾವು ಹೇಳುದು ಮೋಕ್ಷ ಪದವಿಯನ್ನು ಪಡೆಯುವುದಕ್ಕೆ ನಿಮಗೆ ಆಸೆ ಉಂಟು ಅಂತಾದರೆ ನಮ್ಮ ಸೇನೆಯನ್ನು ಸೇರಿಕೊಳ್ಳಿ, ಸಿಕ್ಕಿದ ಆಯುಧಗಳನ್ನು ಹಿಡ್ಕೊಂಡು ಯುದ್ಧಕ್ಕಾಗಿ ಬನ್ನಿ ಬನ್ನಿ ಬನ್ನಿ. ಈ ಭಾಷೆ ಅರ್ಥ ಆಯ್ತು. ಅವರೆಲ್ಲ ಬೇಸರದಲ್ಲಿದ್ದಾರೆ. ಹೌದು, ಅವರಿಗೆ ಆ ಭಾಷೆ ಅರ್ಥ ಆಗಲಿಲ್ಲ ಅಂತ ಕಾಣ್ತದೆ. ಆದ್ರೆ ಆ ಭಾಷೆಯಲ್ಲಿ ಉಂತಿ ಕೂತ್ಕೊಳ್ತಾ ಇದ್ದಾರೆ ಅವರು. ಅಲ್ಲ, ಕೂತ್ಕೊಳ್ಳಿ, ಹೋಗ್ಲಿಕ್ಕಿಲ್ಲ. ಈಗ ಹೋಗೋರೆಲ್ಲ ಹೋಗಿ ಆಗಿದೆ. ರಾಮನಲ್ಲಿ ಯುದ್ಧ ಮಾಡಿ ಪ್ರಾಣನಿಗೆ ಹೋಗೋರು ಹೋಗಿ ಆಗಿದೆ. ಆದ್ರೆ ಇಲ್ಲಿರುವವರು ಪುಣ್ಯಾತ್ಮರು, ಅವರಿಗೆ ಹೇಳಬೇಕಲ್ಲ. ಆ ಇದ್ದವರನ್ನು ಉಂತಿ ಎಂಬುದಾಗಿ ಹೇಳಿದ್ದು. ಉಂತಿ 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 ಸಂಗತಿನ ಒಂತೆ ಬಣ್ಪೆ ಕೇಣಲೆ, ಉಂತಿ ಉಂತಿ ಸಂಗತಿನ ಒಂತೆ ಬಣ್ಪೆ ಕೇಣಲೆ, ಮಾಂತೆರ್ಲ ತೆರಿದು ರಾಜ ಸೇವೆನಂತೆ ಮಲ್ಪುಳೆ, ಮಾಂತೆರ್ಲ ತೆರಿದು ರಾಜ ಸೇವೆನಂತೆ ಮಲ್ಪುಳೆ, ಪಂತಗಾದು ಪೋಪೆರತಿ ಕಾಯರಿ ಲಡಾಯಿಗೆ, ಪಂತಗಾದು ಪೋಪೆರತಿ ಕಾಯರಿ ಲಡಾಯಿಗೆ, ಸ್ವಂತ ದಾಸೆ ದಾಲ ಇಜ್ಜಿ ಸಂತೆದ ಈ ಸಂಸಾರಡು, ಸ್ವಂತ ದಾಸೆ ದಾಲ ಇಜ್ಜಿ ಸಂತೆದ ಈ ಸಂಸಾರ, ಒಂತಿ ಒಂತಿ ಸಂಗತಿನ ಒಂತೆ ಪಡ್ಪೆ ಕೇಳಲೆ, ಒಂತಿ ಒಂತಿ ಸಂಗತಿನ ಒಂತೆ ಪಡ್ಪೆ ಕೇಳಲೆ. ಲಂಕಾ ರಾಷ್ಟ್ರದ ಪ್ರಜಾವರ್ಗಗಳು ಎನ್ನ ಪಾತ್ರನ ಒಂತೆ ಕೇಳೋಡಿ ಹೆಚ್ಚಿಗೆ ದಾಳ ಪಾತಿರುಜಿ ವಿಷಯದಾದ ಬಂಡ ದುಂಬೆ ಪಂತೆ ನಮ್ಮ ಅತಿಗಾಯರೇ ಲಡಾಯಿಗೆ ಬಿದ್ದಾಡ್ತೀರಿ, ಆರು ಪೆಟ್ಟಿಗೆ ಬಿದ್ದಾಡ್ತೀರಿ. ಆಂಡ ಪೆಟ್ಟೆ ಉದ್ದೇಶ ಅತ್ತು ಮೋಕ್ಷ ತಿಕ್ಕೊಡು, ಆ ರಾಮನ ಬಾಣಗೂ ಎಂಕ್ಲ ಪ್ರಾಣ ಕೊರಡು ಎಂಬ ಉದ್ದೇಶ ಹಿಡಿದು ಎಂಕ್ಲ ಬತ್ತದವು. ಅಂಚಾದ ಜವಣೆರೆ ಪರೆಬ್ಬೆರೆ ಪರಬ್ಬುಳೆ ಜೋಕುಳೆ ನಿಕ್ಲೆಗೆ ಮೋಕ್ಷ ತಿಕ್ಕೊಡು ಆಂಡ ಎಂಕ್ಲ ಒಟ್ಟಿಗೆ ಬಳೆ ಬಳೆ ನಮ್ಮ ಸೇನೆಯಲ್ಲಿ ಸೇರೋಳ್ಳೆ. ಒಂದು ಭಾಷೆ ಬಾಕಿ ಆಯ್ತಲ್ಲ, ಹೇಳು. ಅದು ಇನ್ನೊಮ್ಮೆ ಹೇಳುವ, ಇವತ್ತೇಳ. ತಪ್ಪಿದ್ರೆ ನೀವು ಸರಿ ಮಾಡ್ಲಿಕ್ಕೆ ನಿಮಗೆ ಗೊತ್ತಿಲ್ಲ. ನಿನಗೆ ಬರುವ ನಿಜವಾದ ಭಾಷೆಯಲ್ಲಿ ಮಾತಾಡು. ಲಂಕಾ ರಾಷ್ಟ್ರತೆ ಅಭಿಮಾನ ಪಟ್ಟ ಪ್ರಜಾವರ್ಗ ಅಲ್ಲ, ಪ್ರಜಾವರ್ಗ ನಾನು പറഞ്ഞ ವಿಷಯ ಎಂದು ವಿಷಯ ಅಂತ പറഞ്ഞാലേ ನಿನಗೆ ಬರುವ ಭಾಷೆಯಲ್ಲಿ പറഞ്ഞാലേ ഞങ്ങളെ ಅತಿಕಾಯರು ಆಗದಾಯ್ತು. ನೀವು ನನ್ನನ್ನು ಹಿಂದೆ ಮುಂದೆ ಮಾಡ್ತೀರಿ, ಎಲ್ಲ ಇದಕ್ಕೆ ಸೇರಿಕೊಳ್ತದೆ. ನಮ್ಮ ಅತಿಕಾಯ ರಾಜಾವು ಲಡಾಯಿ ಅದು ಅಲ್ಲಿಗೆ ಉಂಟು ಕಾಳಗತ್ತಿ ಕೀನಿನಿ. അങ്ങനെ നിങ്ങല്ല വരണോ, ഞങ്ങൾക്ക് ಬೆಂಬಲ തരണോ, ആടെ ചത്തൊന്നും ಮೋಸ ಇಲ್ಲ, ഞങ്ങൾക്ക് ಮೋಸ കിട്ടി. ಆಯ್ತಲ್ಲ, ಇನ್ನೊಮ್ಮೆ ಬರುವಾಗ ಸರಿ ಅಭ್ಯಾಸ ಮಾಡಿಕೊಂಡು ಬರ್ತೇನೆ. ಬಳಿಕ ತತ್ವಗಳ ತಿಳಿದು ರಾಮನೇ ಪರದೈವ ಎನ್ನುವ ನೆಲೆಯಲ್ಲಿ ಎಲ್ಲರೂ ಸಿದ್ಧರಾಗಿದ್ದಾರೆ. ಸಾರಥಿ ಹೊಡಿರತ. ದುರಧಿಗಪಿಗಳ ನೊರಸಿ ಮುಂದೆ ತರುವ ಸುಭಟನ ಕಾಣುತ್ತಿದ್ದನು ವರ ವಿಭೀಷಣ ಎಂದ ಬೆಟ್ಟವೇ ಚಲಿಸುವುದಕ್ಕೆ ಆರಂಭಿಸಿದೆಯಾ? ಹೌದು ವಿಭೀಷಣ, ಅರ್ಥವಾಗದಂತಹ ಒಂದು ರಹಸ್ಯ ಭೇದಿಸುವಂತಹ ದೇವನೆಲೆಯನ್ನು ನಾನು ಪ್ರವೇಶಿಸಿ ಅರ್ಥ ಮಾಡಿಕೊಳ್ಳಬಹುದು. ಮಾನುಷ ಮರ್ಯಾದೆಯಲ್ಲಿ ವರ್ತಿಸಬೇಕಾದ ಅನಿವಾರ್ಯಾದ್ಯಂತ ಶರಣನಾದಂತ ನಿನ್ನಲ್ಲೇ ಕೇಳ್ತಾ ಇದ್ದೇನೆ. ನಮ್ಮ ಸೇನವರ ಸದ್ದು ಕೇಳ್ತಾ ಇಲ್ಲ. ಎಲ್ಲಿ ಹೋಗಿದ್ದಾರೆ ಕಪಿಕಟಕದವರೆಲ್ಲ? ಏನಾಯಿತು ಅರ್ಥವಾಗುತ್ತಿಲ್ಲವಲ್ಲ. Adiós.
ಶತ್ರುಪಾಳಯದಿಂದ ಯಾವ ಶಕ್ತಿಯು ಕಳುಹಲ್ಪಡುತ್ತದೆ ಎನ್ನುವುದರ ಬಗ್ಗೆ ನಮ್ಮ ಗಮನ ಇತ್ತು. ನೋಡಿದರೆ ಎತ್ತರವಾದಂತಹ ಬೆಟ್ಟಕ್ಕೆ ಜೀವ ಸಂಚಾರವಾಗಿ ಮೇಲೆ ತಲೆ, ಅಕ್ಕಪಕ್ಕದಲ್ಲಿ ಕೈಕಾಲು ಎಲ್ಲ ಇದೆಯಲ್ಲ, ಚಲಿಸುವುದಕ್ಕೆ ಬರ್ತಾ ಇದೆಯದು, ಮುಂದಕ್ಕೆ ಬರ್ತಾ ಇದೆಯಲ್ಲ. ಆ ದೇಹಕ್ಕೆ ಒಪ್ಪುವಂತಹ ಅನ್ವರ್ಥ ನಾಮ ಅದುವೇ ಅತಿಕಾಯನೆಂಬಾತ ವ್ಯಕ್ತಿ ರಾಕ್ಷಸ. ಹೌದು, ಅವನ ಹಿಂದೆ ಮುಂದೆ ಅಬ್ಬರಿಸಿ ಬೊಬ್ಬಿರುವಂತಹ ರಕ್ಕಸರೆಷ್ಟೋ ಮಂದಿ ಇದ್ದಾರೆ. ಆದರೆ ಮುಂಚೂಣಿಯಲ್ಲಿ ಮುಂದೆ ಮುಂದೆ ಬರುತ್ತಿರುವಂತಹ ಈ ಅತಿಕಾಯ ರಾವಣನ ಎರಡನೆಯ ಮಗನಾಗಿ ಧಾನ್ಯ ಮಾಲಿನಲ್ಲಿ ಸಂಚರಿಸಿದ ಈತ. ಇವನ ಗುಣ ವಿಶೇಷ, ಏಕೆಂದರೆ ಇಲ್ಲಿ ಅಂತರಂಗ ಒಂದು ಬಹಿರಂಗ ಒಂದು ಎಲ್ಲ ಗೊಂದಲವಾಗುತ್ತಾ ಇದೆ. ಹೌದು ಸ್ವಾಮಿ, ಈವರೆಗೆ ಎಷ್ಟೋ ರೀತಿಯ ಹೋರಾಟ ನಡೀತಾ ಇತ್ತು. ಅವರಲ್ಲಿ ದುಷ್ಟ ಪ್ರವೃತ್ತಿಯಿಂದ ಮುಂದುವರಿತಾ ಬಂದು ನಿನ್ನನ್ನು ವಿರೋಧಿಸಿ ಯಮನಾಲಯವನ್ನು ಸೇರಿಕೊಂಡು ಹೋಗಿದ್ದಾರೆ. ಇದಾವ ಬಗೆಯ ಮಾಯ ಯಾರೀತ? ಆದ್ರೆ ಇವನ ಗುಣ ಹಾಗಲ್ಲ. ಈತ ವೀರ ವೈಷ್ಣವನಾಗಿದ್ದಾನೆ. ಧಾನ್ಯ ಮಾಲಿನ್ಯ ಮಗನಾಗಿದ್ದುಕೊಂಡು ಅತುಳ ಪರಾಕ್ರಮಿಯಾಗಿ ವಿಜೃಂಭಿಸುತ್ತಾ ಮಾತ್ರವಲ್ಲ, ನಮ್ಮಲ್ಲಿರುವಂತಹ ಕಪಿವೀರರೆಲ್ಲ ಆತನನ್ನು ಅಡ್ಡಯಿಸುವುದಕ್ಕಾಗಿ ಮುಂದೆ ಹೋದಾಗ ಅವರನ್ನೆಲ್ಲ ಹಿಮ್ಮೆಟ್ಟಿಸುವ ಹಾಗೆ ಮಾಡ್ತಾ ಇದ್ದಾನೆ. ವೈಷ್ಣವನಾದಂತ ನೀನು ನನ್ನ ಪಕ್ಷವನ್ನು ಸೇರಿಕೊಂಡಿ, ಇನ್ನೊಬ್ಬ ವೈಷ್ಣವನಿದ್ದಾನೆ ಆ ಪಕ್ಷದಿಂದ ನಮ್ಮನ್ನು ವಿರೋಧಿಸ್ತಾ ಮುಂದೆ ಬರ್ತಾ ಇದ್ದಾನೆ. ಇವನ ಸಾಮರ್ಥ್ಯ. ಆದ್ದರಿಂದಲೇ ಇವನ ವಿಷಯಕವಾಗಿ ನಾವು ಆಲೋಚನೆ ಮಾಡಬೇಕಾಗಿತ್ತು. ದುಷ್ಟ ಶಕ್ತಿ ಆದ್ರೆ ನಿಗ್ರಹಿಸುವುದಕ್ಕೆ ಬಹಳ ಸುಲಭವಾಗುತ್ತದೆ. ಆದ್ರೆ ವೀರ ವೈಷ್ಣವನಾಗಿರುವಂತಹ ಅತುಳ ಪರಾಕ್ರಮಿಯಾಗಿರುವಂತಹ ಇವನ ಕೂಡ ಹೋರಾಟವನ್ನು ಮಾಡಿ ಜಯಿಸುವಲ್ಲಿ ನಮ್ಮವರೆಲ್ಲ ವಿಫಲರಾಗುತ್ತಾ ಇದ್ದಾರೆ. ಎಂದಾಗಿದ್ರೆ ಇವನ ಪರಾಕ್ರಮದ ಎದುರಿನಲ್ಲಿ ನಮ್ಮ ಬಲ ಸಾಕಾಗುವುದಿಲ್ಲ ಅಂತ ಅನಿಸುತ್ತಾ ಇದೆ. ವಿಭೀಷಣನ ಮಾತುಗಳನ್ನು ಕೇಳಿಸಿಕೊಂಡೆಯ? ವಿಭೀಷಣನಾಡಿದ ಮಾತುಗಳನ್ನು ಕೇಳಿಯೇ ಧಾವಿಸಿ ಬಂದವ ನಾನು. ಈ ವಿಚಾರಕ್ಕಾಗಿ ಚಿಂತಿಸಬೇಕಾದಂತಹ ಅಗತ್ಯವಿಲ್ಲ. ದೈತ್ಯನನ್ನು ಕೊಲ್ಲುವುದಕ್ಕೆ ನಾನೇ ಹೋಗುತ್ತೇನೆ. ಎಲ್ಲವರಂತಲ್ಲ ಊರಿ ಪರಾಕ್ರಮ ಉಳ್ಳವನದಿಕಾಯನು ಬಿಲ್ಲ ಹಿಡಿದು ಮಬ್ಬವರಿದು ಕಾದೆಂದು, ಬಿಲ್ಲ ಹಿಡಿದು ಮರ್ಮವರಿದು ಗಾದೆಂದು ವಲ್ಲಭ ಅರುಹಿದನು ಎಲ್ಲವರಂತಲೂ ಸಾವಧಾನದಿಂದ ಯೋಚಿಸಬೇಕಾದಂತ ಪ್ರಮೇಯ ಈಗ ಒದಗಿ ಬಂದಿದೆ. ಯಾಕೆ? ಈಗಾಗಲೇ ನಾವು ಈ ಲಂಕೆಯಲ್ಲಿ ಮಾಡತಕ್ಕಂತ ಯುದ್ಧದಲ್ಲಿ ಕಂಡುಕೊಂಡ ಅನುಭವದಂತೆ ಯಾವುದು ಮಾಯೆ, ಯಾವುದು ನಿಜ, ಎದುರಾಗಿ ಬರುತ್ತಿರುವಂತಹ ಪ್ರತಿಯೋಧರ ಅಂತರಂಗವೇನು, ಬಹಿರಂಗವೇನು, ಇದನ್ನು ಯಾವುದನ್ನು ಸರಿ ಅರ್ಥೈಸಿಕೊಳ್ಳುವುದಕ್ಕೆ ಆಗದೆ ಹೋದಂತ ಸಂದರ್ಭಗಳು ಬಹಳ ಇವೆ. ವಿಭೀಷಣನ ಮಾತನ್ನು ಕೇಳುವಾಗ ಇವನೊಬ್ಬ ವೈಷ್ಣವರಂತೆ,
ಇನ್ನೊಂದು ವಿಷಯ ಏನು? ನಾವು ಇಲ್ಲಿ ಮಾಡುತ್ತಿರುವಂತಹ ಯುದ್ಧದಲ್ಲಿ ಕಣಗಳಿಂದ ವೈರಿಗಳನ್ನು ಹಿರಿಯುವುದು ಮಾತ್ರವಲ್ಲ, ಮತ್ತೆ ಅವರ ಅಂತರಂಗವನ್ನು ಅರಿಯಬೇಕಾಗಿದೆ. ಖಂಡಿತ. ಆದ್ದರಿಂದ ಎಲ್ಲರ ಹಾಗೆ ಇವನಲ್ಲ ಎನ್ನುವುದು ಸ್ಪಷ್ಟವಾಯಿತು. ಓಹೋ, ಮರ್ಮ ಅರಿತು ನಿಧಾನವಾಗಿ ಅವನ ಉದ್ದೇಶ ಏನಂತ ತಿಳಿದು ಅದನ್ನು ಈಡೇರಿಸುವುದಕ್ಕಾಗಿ ನೀನು ಯುದ್ಧಕ್ಕೆ ಮುಂದೆ ಹೋಗುವುದಕ್ಕೆ ಈ ವಿಚಾರವಾಗಿ ನೀನು ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಅತಿಕಾಯ ಎಷ್ಟೇ ಪರಾಕ್ರಮಿ ಆಗಿರಲಿ, ಆತನ ಮರ್ಮವನ್ನು ಅರಿತು ಅವನಿಗೆ ಯಾವುದು ಬೇಕೋ ಅದನ್ನು ಕರುಣಿಸುವುದಕ್ಕಾಗಿ ನಿನ್ನ ಅನುಜ ನಾನೇ ಕೈಕೊಳ್ಳುವ ಉದ್ಯೋಗದಲ್ಲಿ ವೇಗ ಆವೇಗ ಇಲ್ಲದೆ ಚೆನ್ನಾಗಿ ರೀತಿಯ ಯುದ್ಧವನ್ನು ಮಾಡಿ ಪರಿಶೀಲನವಾಗಿ ಆದಷ್ಟು ಬೇಗವಾಗಿ ಬರ್ತೇನೆ. ನಾನು ನೇರವಾಗಿ ನಡೆಯುತ್ತೇನೆ. ಲಕ್ಷ್ಮಣನೋ ನೀನಾರಲದಲಿಯ ರಘುಕುಲ ತಿಲಕನೋ ಲಕ್ಷ್ಮಣನೋ ನೀನಾರಲದಲಿಯ ಪಡಿತೆ ಬಲು ಪಡನೆ ಉಂಪುದರಿರೆ ಒಬ್ಬ ಕಪಿಯ ಬೆನ್ನನ್ನೇರಿ ಹೆಗಲಲ್ಲಿ ಕುಳಿತು ಬರುತ್ತಿರುವಂತಹ ನಿನ್ನನ್ನು ಕಂಡಾಗ ನೀನು ಯಾವನೋ ಹರಿವಂಶಜ ಅರ್ಥಾತ್ ಸೂರ್ಯವಂಶಜ ಎನ್ನುವುದು ಸ್ಪಷ್ಟ. ಯಾಕಂದ್ರೆ ನಿಮ್ಮ ಪಕ್ಷದಲ್ಲಿ ಎಲ್ಲ ಬಲಿಮುಖರು, 7 ಮಂದಿಗಳು ಮಾತ್ರ ಮನುಷ್ಯಾಕಾರದಲ್ಲಿರುವವರು, ಅದರಲ್ಲಿ 5 ಮಂದಿಗಳು ನಮ್ಮವರೇ. ಅರ್ಥಾತ್ ನನ್ನ ಚಿಕ್ಕಪ್ಪನಾದಂತಹ ವಿಭೀಷಣ ದೇವರ ಜೊತೆಯಲ್ಲಿ 4 ಮಂದಿ ಸೇನಾಪತಿಗಳು ಬಂದಿದ್ದಾರೆ. ಮತ್ತುಳಿದವರು ನಮಗೆ ಅಪರಿಚಿತರಾದವರು, ಅಯೋಧ್ಯೆಯಿಂದ ಬಂದವರು, ಅರಸಕುಮಾರರು 2. ಅದರಲ್ಲಿ ಒಬ್ಬ ರಘುಕುಲ ತಿಲಕನೆಂದೇ ಖ್ಯಾತನಾಮರಾದಂತಹ ಶ್ರೀರಾಮಚಂದ್ರ, ಇನ್ನೊಬ್ಬ ಅವನನ್ನೇ ಅನುಸರಿಸಿ ತೊಟ್ಟಿಲಿನಿಂದ ಹಿಡಿದು ಮುಸುಗುಡುವ ಸರ್ಪದ ಹಾಗೆ ತಾನೇ ಅವನಿಗೆ ಕಾವಲಿದ್ದೇನೆ ಅಂತ ಹೇಳಲ್ಪಡುವಂತಹ ಲಕ್ಷ್ಮಣ. ಪಾಯಸದಿಂದ ಹುಟ್ಟಿದವರಂತೆ, ಅರ್ಥಾತ್ ಪಾಯಸವನ್ನು ತಿನ್ನುವುದರ ಮೂಲಕವಾಗಿ ಜನ್ಮಕ್ಕೆ ಬಂದವರಂತೆ. ಯಾರು ಏನು ಹೇಗೆ ಅಂತ ಸ್ಪಷ್ಟವಾಗಿ ನೋಡದೆ ಇಂಥವರೇ ಎಂಬ ಹಾಗೆ 4 ಮಂದಿಗಳಲ್ಲಿ ಪಕ್ಕನೆ ಗುರುತಿಸುವುದಕ್ಕೆ ಸಾಧ್ಯ ಇಲ್ಲ. ದಿನ ನೋಡುವವರಿಗಾದ್ರೆ ಇವ ರಾಮ, ಇವ ಲಕ್ಷ್ಮಣ, ಇವ ಭರತ, ಇವ ಶತ್ರುಘ್ನ, ನಿಮ್ಮ ಗುರುತು ಸಿಕ್ಕಿತ್ತೋ ಏನು? ಆದ್ರೆ ಈಗ ತಿಳಿಯದೆ ಕೇಳ್ತಿದ್ದೇನೆ, ಏನು? ರಘುಕುಲ ತಿಲಕನಾದಂತಹ ರಾಮನೋ ನೀನು, ಅಲ್ಲ ಅವನ ತಮ್ಮನಾದಂತಹ ಲಕ್ಷ್ಮಣನೋ ನೀನು? ಸ್ಪಷ್ಟ ಉತ್ತರ ಕೊಡ್ತೀಯೋ? ಅತಿಕಾಯ
ಕಪಿವೀರರನ್ನೆಲ್ಲ ಸೋಲಿಸಿ ಮುಂದೆ ಬಂದವ ನೀನು ನೇರವಾಗಿ ನನ್ನ ಬಳಿಗೆ ಬಂದು ನನ್ನ ಪರಿಚಯವನ್ನು ಕೇಳ್ತಾ ಇದ್ದಿ. ಸರಿ, ಏನು ಮಾಡೋಣ ಹೇಳು? ರಣಕ್ಷೇತ್ರವಿದು, ಪರಿಚಯವನ್ನು ಹೇಳಿಕೊಳ್ಳುವಂತೆ ಇಲ್ಲ. ಯಾಕಿಲ್ಲ? ಆದರೂ ನಿನ್ನಲ್ಲಿ ಪರಿಚಯವನ್ನು ಹೇಳಿಕೊಳ್ಳುತ್ತೇನೆ, ಧಾರಾಳ ಹೇಳಬಹುದು. ಸರಿಯಾಗಿ ಕೇಳಿಸಿಕೊ. ಅಯ್ಯ, ನೀನು ನನ್ನನ್ನು ರಾಮನೆಂದು ಭಾವಿಸಿಕೊಂಡು ಹೋರಾಟಕ್ಕೆ ಮುಂದಾದೆ ಎಂದಾದರೆ ನಾನು ರಾಮನಾಗಬಲ್ಲೆ. ಅದಲ್ಲ, ಲಕ್ಷ್ಮಣ ಎನ್ನುವ ಹಾಗೆ ಭಾವಿಸಿ ನನ್ನ ಜೊತೆಗೆ ಹೋರಾಟವನ್ನು ಮಾಡುವುದಕ್ಕೆ ಮುಂದಾದರೆ ಲಕ್ಷ್ಮಣನು ನಾನಾಗಬಲ್ಲೆ. ನಾನು ಎಣಿಸಿದ ಹಾಗೆ ಲಕ್ಷ್ಮಣನಾದರೂ ನನ್ನಲ್ಲಿ ಯುದ್ಧ ಇಲ್ಲ. ಈ ತರತಮವನ್ನು ಎಣಿಸಿ ನಾನು ನಿನ್ನನ್ನು ಯಾರು ಅಂತ ಕೇಳಿದ್ದಲ್ಲ. ಮತ್ತೆ ರಾಮನಾದ್ರೆ ಹೋರಾಡುವ ಪರಿ ಬೇರೆ, ಲಕ್ಷ್ಮಣನಾದ್ರೆ ಹೋರಾಡುವ ಪರಿ ಬೇರೆ. ಖಂಡಿತ ಹೋರಾಟ ಉಂಟೇ ಉಂಟು. ನನಗೆ ಗೊತ್ತಿದೆ. ಏನು? ಚಿನ್ಮಯಾತ್ಮಕಾತ್ಮನಿವೇಧಕನಿದ್ದಾನೆ. ಭಗವಂತನಾದ ಶ್ರೀರಾಮಚಂದ್ರನನ್ನು ಹೋಲುವುದಕ್ಕೆ ಇನ್ನೊಬ್ಬ ಹುಟ್ಟಲಿಲ್ಲ. ನೀನು ಮೇಲಿಂದ ಮೇಲೆ ಹೇಳಬಹುದು, ನಾನು ಅವನೋ ಇವನೋ ಹಾಗೋ ಹೀಗೋ ಅಂತ. ಯದ್ಭಾವಂ ತದ್ಭವತಿ. ಭಾವನೆಯಲ್ಲಿ ಯಾವುದನ್ನು ಹೇಗೂ ಎಣಿಸಬಹುದು, ಅದೆಲ್ಲ ಮುಖ್ಯ. ಮತ್ತೆ ಕಾಯಿಕವಾಗಿ ನೀನು ಯಾರು ಅಂತ ಕೇಳಿದ್ರೆ ಬಹುಶಃ ನನ್ನಲ್ಲಿ ಏನೋ ಒಂದು ಕೆಡುಕನ್ನು ನೀನು ಕಂಡೆಯೋ ನನಗೆ ಗೊತ್ತಿಲ್ಲ. ಆದರೆ ಏನು? ನನ್ನ ಹೋರಾಟದ ಪರಿಗೆ ಸಾಕ್ಷಿ ಯಾರು ಬಲ್ಲೆಯ? ವೈಮಾನಿಕರಾಗಿ ಭೂಮಿಯಲ್ಲಿ ನಡೆಯುವಂತಹ ಯುದ್ಧವನ್ನು ತಿರುಗಿ ನೋಡುತ್ತಿರುವಂತಹ ದೇವತೆಗೆ ಸಂತೋಷವಾಗುವ ಹಾಗೆ ಧರ್ಮದ ಯುದ್ಧವನ್ನು ಮಾಡುವುದರ ಮೂಲಕವಾಗಿ ನಾನು ಸರಿ ಇದ್ದೇನೆ ಎನ್ನುವುದನ್ನು ತೋರಿಸುವುದಕ್ಕೆ ಕಟಿಬದ್ಧರಾಗಿ ನಿಂತಿದ್ದೇನೆ. ಹೌದು. ಆದ್ರೆ ಮಂತ್ರಾಸ್ತ್ರಗಳನ್ನು ಹೆಸರುಚ್ಚರಿಸಿ ಪ್ರಯೋಗ ಮಾಡುವಾಗ ಖಂಡನ ಮಂಡನ ಏನು, ನಮ್ಮದಾದಂತಹ ಧನುರ್ವಿದ್ಯೆಯ ಪ್ರಭಾವ ಏನು ಎನ್ನುವುದು ಅರ್ಥ ಆಗುವುದಕ್ಕೆ ಸಾಧ್ಯ. ಇದು ಅಗ್ನಿಶರವನ್ನು ಪ್ರಯೋಗ ಮಾಡ್ತೇನೆ, ಪ್ರತಿಯಾಗಿ ವರ್ಣಾಸ್ತ್ರವನ್ನು ಪ್ರಯೋಗಿಸುತ್ತೇನೆ, ಇದು ವಾಯುಶರ, ಪ್ರತಿಯಾಗಿ ಪರ್ವತಾಸ್ತ್ರ, ಇದು ವಜ್ರಾಸ್ತ್ರ, ಇಂದ್ರಾಸ್ತ್ರ. ಶಸ್ತ್ರ ಜಯ
ಜಯವಾನಂದನೂ ಶಜದಿರದೆ ಖಂಡಿತ ರಂಗದೊಳೆಲ್ದ ಗಹಿಸುತ್ತಲ್ ಅಧಿಕಾಯ ಎಲ್ತು ನಮ್ಮತ್ರಗಳು ಹರಿದ ತುರಾಂತಕಾತ್ಮಕನು ಅಕಟ ಬರಿದೆ ಎಲ್ತು ನಮ್ಮತ್ರಗಳು ಹರಿದ ಆತುರಾಂತಕಾತ್ಮಗಡ ಬರಿದೆ ಭ್ರಾಂತ ಬರಿದೆ ಭ್ರಾಂತ ತಾನಿಂದಿನು ಎಂದರಿತು ಮತ್ತಿಂದೆಲ್ದನವನೊಡನೆ ಎಷ್ಟು ಮಂತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಿದ್ರು ಹೊಯ್ಗೆಯಲ್ಲಿ ಎಣ್ಣೆ ಸುರಿದ ಹಾಗೆ ಏನು ಪ್ರಯೋಜನ ಇಲ್ಲ. ತೂತಾದ ಪಾತ್ರೆಯಲ್ಲಿ ನೀರು ತೆಗೆದ ಹಾಗೆ. ಅನಂತನಂಶಜ ಇವ ಲಕ್ಷ್ಮಣನಾದರೂ ಅನಂತನಂಶಜ, ಇವ ರಾಮನಾದರೂ ಅನಂತಾನಂತ ಅಂಶಜ. ಹೇಗೆ ಸಾಗುವುದಕ್ಕೆ ಸಾಧ್ಯ? ತೂತಾದ ದೋಣಿಯಲ್ಲಿ ಪ್ರಯಾಣ ಹೊರಟ ಹಾಗೆ ನಾವು ದಾರಿಯಲ್ಲೇ ಮುಳುಗುವುದೇ. ಆದರೆ ನಾವು ಮಾಡಬೇಕಾದ ಕಾಯಕದಲ್ಲಿ ಪಾರಿಶುದ್ಧಿ ಬೇಕೋ ಬೇಡವೋ? ಇವನನ್ನು ನಾನು ಯಾರು ಅಂತ ತಿಳಿದಾದ ಮೇಲೆ ಅದರಲ್ಲಿ ಕಣ್ಣು ಕಟ್ಟಿ ಯಾಕೆ ನೋಡೋಣ, ಅವನನ್ನೇ ಮಾತಾಡಿಸುವೆಂಬುದ ನಾವು ಬಲ್ಲೆವು. ನೀವು ಜಗದಧಿದೆ ಇವೆಂಬುದನ್ನು ನಾವು ಬಲ್ಲೆವು. ನಮ್ಮ ಕುಲದ ಸ್ವಭಾವವನ್ನು ಬಿಡಬಹುದೇ ಪೂರ್ವ ಪದ್ಧತಿಯ. ನಮ್ಮ ಕುಲದ ಸ್ವಭಾವವನ್ನು ಬಿಡಬಹುದೇ ಪೂರ್ವ ಪದ್ಧತಿಗೆ. ನಾವು ಮಾಡುವ ಸಮರ ಮುಖ ಭಾವರೋಜಿತ ಸರಳ ಭಕ್ತಿ. ನಾವು ಮಾಡುವ ಸಮರ ಮುಖ ಭಾವರೋಜಿತ ಸರಳ ಭಕ್ತಿಯ ನೀವು ಕೈ ಗುಣಬೇಕೆನುದ ತೆಗೆದೆಚ್ಚನತಿಕಾಯ. ನೀವು ಜಗದದಿದೆ ಎಂಬುದನ್ನ ಬಲ್ಲೆ. ಏನು ಎಷ್ಟು ಹೊತ್ತಾದ್ರೂ ನಮ್ಮ ದಾರಿ ಇದಲ್ವಾ? ಹಾಗೆ ಹೇಳದೆ ನಿರ್ವಾಹ ಉಂಟಾ ಹೇಳು? ಇಲ್ಲವೇ ಅಂದ್ರೆ ನಾನಾರು ಎನ್ನುವುದನ್ನು ನಿನಗೆ ಹೇಳುವುದಿಲ್ಲ ಸ್ಪಷ್ಟವಾಗಿ. ಅಂದ್ರೆ ನಿನಗೆ ಗೊತ್ತಿದೆ. ನೀವಂತೂ ಯಾರು ಅಂತ ನನಗೆ ಉತ್ತರ ಸಿಕ್ಕಿ ಆಯ್ತು. ಅನಂತ ನಂಶಜ, ನೀವು ಜಗದದಿ ದೈವಗಳು, ಜಗದ ಆದಿ ದೈವಗಳು. ನಿಮ್ಮನ್ನು ಹೊರತುಪಡಿಸಿ ಮತ್ತೊಂದು ದೈವ ಇಲ್ಲ. ಆದರೂ ನಿಮ್ಮಲ್ಲಿ ಒಂದು ತೆರನಾದಂತಹ ಯುದ್ಧ 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 ಯುದ್ಧ. ಏನು ಯುದ್ಧ? ಎಲ್ಲಿಯ ತನಕ ಯುದ್ಧ? ಅದೆಲ್ಲ ಸುಮ್ಮನೆ, ನಮಗೇನು ತಿಳಿಯದೇ ಇದ್ದದ್ದಲ್ಲ. ಮತ್ತೆ
ನೀರಲ್ಲಿ ನೆನೆಯದೇ ಇದ್ದದ್ದನ್ನು ನಾವು ಎಷ್ಟು ಮುಳುಗಿಸಿದ್ರು ಒದ್ದೆಯಾದಂತೆ ಕಂಡೀತು ಬಿಟ್ರೆ ಒದ್ದೆ ಆಗುವುದಿಲ್ಲ ಅದು. ಹಾಗಾದ್ರೆ ನಾವು ಎಷ್ಟು ಬಿಟ್ರು ಏನು ಬಿಟ್ರು ನಿಮಗೆ ತಾಗುವುದಿಲ್ಲ ಅಂತ ನಮಗೆ ಗೊತ್ತುಂಟು. ಆದರೂ ಏನು ರಣಕ್ಷೇತ್ರದಲ್ಲಿ ನಿಂತುಕೊಂಡು ನಿಮ್ಮ ಕಾಲು ಹಿಡಿಯುವುದಕ್ಕೆ ನನಗೆ ಬರುವುದಿಲ್ಲ, ಮತ್ತೆ ಪತ್ರ ಪುಷ್ಪಗಳಿಂದ ಪೂಜಿಸುವುದಕ್ಕೂ ಬರುವುದಿಲ್ಲ. ಹಾಗಾದರೆ ರಣಮುಖದಲ್ಲಿ ವೈರಿ ಸ್ಥಾನದಲ್ಲಿ ನಿಂತವ ದೈವ ಅಂತ ಗೊತ್ತಾದ್ರೆ ಒಬ್ಬ ಯೋಧನಾದವ ಹೇಗೆ ಮನಸಾ ಪೂಜೆ ಮಾಡಬಹುದು? ಸಮರ ಮುಖದಲ್ಲಿ ಸಂಭಾವನೋಚಿತವಾದ, ಸಂಭಾವನೋಚಿತ ಅಂದ್ರೆ ಬೇರೆ ಅರ್ಥ ತಿಳಿಬೇಡ, ಇಲ್ಲಿಗೆ ಸಂಬಂಧಪಟ್ಟು ಉಚಿತವಾದದ್ದು ಯಾವುದು ಅಂತಷ್ಟೇ. ಸಂಭಾವನೋಚಿತ ಅಂದ್ರೆ ನಮ್ಮದು ಧರ್ಮದ ಸೇವೆ ಅಂತ ತಿಳಿಬೇಡ, ಖಂಡಿತ ಅದಲ್ಲ. ಇಲ್ಲಿಗೆ ಸಂಬಂಧಪಟ್ಟು ಹೇಗೆ ಅಂತಷ್ಟೇ. ಹಾಗಾಗಿ ಕಾಣುವುದು ನನಗೆ ಸರಳ ಭಕ್ತಿಯ ನೀವು ಕೈಗೊಳ್ಳಬೇಕು. ಸರಳ ಭಕ್ತಿ, ಸರಳವಾದ ಭಕ್ತಿ ನಮ್ಮಲ್ಲಿ ಹೆಚ್ಚಿಗೆ ತೋರಿಸುವುದಕ್ಕಿಲ್ಲ, ಸರಳಿನ ಭಕ್ತಿ. ಓಹೋ, ಆದ್ದರಿಂದ ನೀವು ಸಿದ್ಧನಾಗುವುದಿದ್ರೆ ನಾನು ಪ್ರಾರಂಭಿಸ್ತೇನೆ. ಖಂಡಿತ ನಾನು ಮಂತ್ರ ಪುರಸ್ಸರವಾದಂತಹ ಕೆಲವು ದಾರಿಗಳಿದ್ದಾವೆ. ಹೌದು, ದೇವರನ್ನು ಪೂಜಿಸಬೇಕು ಅಂತಾದ್ರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇಲ್ಲ. ನಿತ್ತ ನೆಲೆಯಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿ ಒಂದು ಮಾನಸೋಕ್ತವಾದಂತಹ ಪೂಜೆಯನ್ನು ಸಲ್ಲಿಸಿ ಅದನ್ನು ಮತ್ತೆ ಉದ್ಯಾಪನ ಮಾಡುವುದಕ್ಕೆ ಬರ್ತದೆ, ಅಂದ್ರೆ ಅದನ್ನು ವಿಸರ್ಜನೆ ಮಾಡುವುದಕ್ಕೆ ಬರ್ತದೆ ಅಂತ. ಹಾಗಾದ್ರೆ ಈ ರಣಕ್ಷೇತ್ರದಲ್ಲಿ ಹೇಗೆ ಹೇಗೆ ಆವಾಹನ, ದೇವರನ್ನು ಸಂಕಲ್ಪಿಸಿ ನಮ್ಮ ಮನದ ದೈವವನ್ನು ಅದರಲ್ಲಿ ಆರೋಪಿಸಿ ಇಂತಹ ಜಾಗಕ್ಕೆ ನಾವು ಮಂತ್ರಮುಖೇನವಾಗಿ ಕರೆಯುವುದು ಆವಾಹನ. ಅದಕ್ಕೆ ಕುಳಿತುಕೊಳ್ಳುವುದಕ್ಕೊಂದು ಆಸನ, ಆಮೇಲೆ ಅದಕ್ಕೆ ನೀರಾಜನ, ಆಮೇಲೆ ಅದಕ್ಕೆ ಗಂಧ, ಆಮೇಲೆ ಅದಕ್ಕೆ ಪುಷ್ಪ, ಉಪವೀತ. ಹೌದು, ಹೀಗೆ ಆಸನ ಅರ್ಘ್ಯ ಪಾದ್ಯಾದಿಗಳು ಅಂತ ಹೇಳಿ 8 ವಿಧದ ಪೂಜೆ ಕೇಳಿದ್ರೆ ಒಂದು 16 ವಿಧದ ಪೂಜೆ ಅಂತ ಒಟ್ಟು ಲೆಕ್ಕ ಮಾಡುವಾಗ ಎಂತ ಏನು ಬಂದಂತಹ ವಿರೋಧಿಯನ್ನು ವಿರೋಧಿಸುವುದಕ್ಕಾಗಿಯೇ ಮುಂದಾದೆ. ಆದರೆ ಎಲ್ಲರಂತೆ ಇವನಲ್ಲ. ಇವನನ್ನು ಕಂಡಾಗ ಏನೋ ಒಂದು ರೀತಿಯಲ್ಲಿ ವರ್ಚಸ್ಸು ಎದ್ದು ಕಾಣುತ್ತಾ ಉಂಟು. ಅರ್ಥಾತ್ ಎಲ್ಲರಂತೆ ಇವನಲ್ಲವೇ ಅಲ್ಲ. ಹಾಗಾದರೆ ಇವ ಅಸಮಬಗುತ್ತಾನೆ. ನೀನವುದೇ ರಣಕುಶಲ ಯುಗುದು ನಿನಗಿರುವುದೇ
ಅಸುರಾರಿಯ ಪದದಾಣೆ ರಾಜ್ಯದರುಳು ನಿನ ಕೆಣಗಾಣೆ ಬಕುತ ನೀನವುದೇ ಕಣ ಕುಜಲ ಯುಕುತಿ ನಿನಗವುದೇ ನೀನು ಪ್ರಯೋಗಿಸಿದಂತಹ 16 ಬಾಣವನ್ನು ನನ್ನ ಮೈಯಲ್ಲಿ ಧರಿಸಿಕೊಂಡಿದ್ದೇನೆ. ಮುಳ್ಳು ಮುತ್ತುಗದ ಮರದ ಹಾಗೆ ಒಂದು ಕೆಳಗೆ ಬೀಳಲಿಲ್ಲ. ಎಷ್ಟು ಚಂದ ಕಾಣ್ತದೆ ನಿನ್ನ ಶರೀರ ನೋಡು. ಒಂದನ್ನೂ ತುಂಡರಿಸಲಿಲ್ಲ. ಅದಕ್ಕಾಗಿ ನೀನು ಅಸಮಬಕುತನೇ ಹೌದು. ಅಷ್ಟು ಮಾತ್ರವಲ್ಲ, ಅಸುರಾರಿಯ ಪಾದದಾಣೆಗೂ ನೀನು ಅಸಮಬಕುತ ಅಹುದೇ ಅಹುದು. ಅಸುರಾರಿಯ ಪಾದದಾಣೆಗೂ ತಪ್ಪು ತಿಳಿಬೇಡ. ಯಾಕೆ? ಆಗ ಸುಳ್ಳು ಹೇಳಿದೆಯೇ ಹಾಗೆ? ಯಾಕೆ? ರಾಮನಾದ್ರೆ ರಾಮ, ಲಕ್ಷ್ಮಣನಾದ್ರೆ ಲಕ್ಷ್ಮಣ. ಈಗ ಹೇಳ್ತೀಯ ಅಸುರಾರಿಯ ಪಾದದಾಣೆ ಅಂದ್ರೆ ನಿನ್ನ ಅಣ್ಣ ಅವ ಅಲ್ವಾ? ಹೌದು. ನೀನು ತಮ್ಮ. ಖಂಡಿತ. ಅದು ಒಳ್ಳೆಯ ಮನೆತನದಲ್ಲಿ ಹುಟ್ಟಿದ ಮಕ್ಕಳು ಒಮ್ಮೆಗೆ ಸುಳ್ಳು ಹೇಳಿದರು ಸುಳ್ಳು ನಿಲ್ಲುವುದಿಲ್ಲ, ಹೊರಗೆ ಬರ್ತದೆ. ಅದು ಮನೆತನ ಬಿಡುವುದಿಲ್ಲ. ತೊಂದರೆ ಇಲ್ಲ. ನೀನು ಲಕ್ಷ್ಮಣನಾದ್ರೂ ನೀನು ಹೇಳಿದ ಹಾಗೆ ನಿನ್ನಲ್ಲೇ ನಾನು ರಾಮನನ್ನು ಕಾಣ್ತೇನೆ. ನಾನು ರಾಮ ಅಂತಲೇ ನಿನಗೆ ಪೂಜೆ ಮಾಡಿದ್ದು. ನನಗೀಗ ಪ್ರಸಾದ ಕೊಡು. ಪ್ರಸಾದ ನೀನು ಪೂಜೆಯನ್ನು ಮಾಡಿದ್ದಿ. ಯಾವುದರ ಮುಖೇನ ಪೂಜೆಯನ್ನು ಮಾಡಿದೆ? ಬಾಣಗಳನ್ನು ಪ್ರಯೋಗಿಸಿ ಪೂಜೆಯನ್ನು ಮಾಡಿದೆ. ನಿನಗೆ ಪ್ರಸಾದ ಅಲ್ಲವೇ? ನೀನು ಪ್ರಯೋಗಿಸಿದಂತಹ ಬಾಣದಲ್ಲಿ ಒಂದು ಬಾಣವನ್ನು ತೆಗೆದು ಇದು ಪ್ರಸಾದ ರೂಪವಾಗಿ ಬಳಿಕಂ ಮೈ ಮುರಿದೆದ್ದ ಕಳಕುಲ ಚಂದಿರನ ಕುವರ್ಣ ದೃಢ ಚಿತ್ತದಳು ಜಲರುಹನ ಪದಯುಗ ನಳಿನವ ನೆನೆಯುತ್ತನು ಈಯನಿಂದನು ನರರಿ ಬರುಗೆಲ್ಲಿಯದು ವಿಪಿನ ಚರರಿಗೆ ಪರಿಯ ವಿಪಿನ ಜನರಿಗೆ ಪರಿಯ ಕಡುಗಿಲ್ಲಿ ಬಂದವು. ಹರಿಯ ಮಾಯಾ ವಿಲಾಸವಿದಲ್ಲದೋ ಹರಿಯ ಮಾಯಾ ವಿಲಾಸವಿದಲ್ಲದೋ ಮರೆಯ ಮಾತೇನು ನರರಿಗೆ ಬಲುಗಿಲ್ಲಿಯದು ವಿಪಿನ ಚರರಿಗೆ ಕಡುಗಿಲ್ಲಿ ಬಂದವು.
ಅವನ ಶರೀರದಿಂದ ಕಿತ್ತು ನನ್ನ ಮೈಗೆ ಸೆದದ್ದು. ಮೂರ್ಛೆ ತಪ್ಪಿ ಬಿದ್ದಿದ್ದೇನೆ ನಾನು. ನನ್ನ ಬಾಣವೇ ಒಂದು ಬಾಣ ತಡ್ಕೊಳ್ಳಿಕ್ಕೆ ನನಗಾಗಲಿಲ್ಲ. ಹಣ್ಣು ಕಾಯಿ ಮಾಡಿದ್ದರಲ್ಲಿ ಪ್ರಸಾದ ಅಂತ ಕೊಟ್ಟದ್ದಷ್ಟೇ, ಪೂರ್ತಿ ಕೊಡ್ಲಿಲ್ಲ. ನಾನು ಮೈ ಮುರಿದು ಏಳುವಾಗ ಮೇಲಿನಿಂದ ಕೇಳುತ್ತದೆ, ಬಳಿಕ ಖಳಕುಲ ಚಂದಿರನ ಕುವರ. ನನ್ನ ಅಪ್ಪರನ್ನು ಇಷ್ಟು ಬೇಗ ಚಂದ್ರ ಮಾಡಿ ಆಯಿತು, ವೃದ್ಧಿ ಕ್ಷಯಗಳಿಗೆ ಕಾರಣ. ಖಳ ಕುಲಪತಿ ಅಂತ ಹೇಳ್ತಾ ಇದ್ರು. ನನಗನ್ನಿಸುವುದು ನರರಿಗೆ ಬಲುಕು ಎಲ್ಲಿ ಅದು. ವಿಪಿನಚಾರಿಗಳಾಗಿರುವಂತಹ ನರರು, ರಾಮ ಲಕ್ಷ್ಮಣರು ಎಷ್ಟೋ ಸಮಯ ಆಯಿತು ಊರು ಬಿಟ್ಟು ಕಾಡು ಸೇರಿ. ಇಲ್ಲಿ ಏನು ಯಾರ ಮನೆ, ಇಲ್ಲಿ ಏನವರಿಗೆ ಮಂಗಗಳು ಮಾತ್ರ ಸಹಾಯಕರು. ಹಾಗಾದ್ರೆ ಕೋಟಿ ಕೋಟಿ ಸಂಖ್ಯೆಯ ಸೇನಾವರಾತವನ್ನು ಬಗ್ಗು ಬಡಿಯುವುದಕ್ಕೋ, ನುಂಗಿ ನೊಡೆಯುವುದಕ್ಕೋ, ಶವವಾಗಿ ಬೀಳಿಸುವುದಕ್ಕೋ ಕೇವಲ ಕಪಿಗಳ ಸಹಾಯದಿಂದ ರಾಮ ಲಕ್ಷ್ಮಣರು ಮುಂದಾಗಿದ್ದಾರೆ ಅಂತಾದರೆ ಅವರು ಯಾರು, ಏನು? ನಾವೆಲ್ಲ ಕೇಳಿದ್ದೇವೆ. ನಮ್ಮ ಚಿಕ್ಕಪ್ಪ ವಿಭೀಷಣ ಮಹಾನುಭಾವ ಬಹಳಷ್ಟು ವೇದಾಂತಿ. ಎಲ್ಲ ಬಂದ್ರಂತೆ ಮೇಲಿನಿಂದ ಕೆಳಗಿಳಿದು. ಭಗವಂತನಾದ ಶ್ರೀಮನ್ನಾರಾಯಣ ಇಳಿದು ಬರುವಾಗ ಅವನಿಗೆ ಸಹಾಯಕರಾಗಿ ಕೆಲವೊಂದಿ ದೇವತೆಗಳು ವಾನರರ ಹೊಟ್ಟೆಯಲ್ಲಿ ಹುಟ್ಟಿದ್ರಂತೆ. ಈಗ ವಾನರರ ಹಾಗೆ ಕಾಣುವವರು ಯಾರೂ ನಿಜವಾದಂತಹ ಕೋಡಗಗಳಲ್ಲ, ದೈವಾಂಶ ಸಂಭೂತರು, ದೇವತಾಂಶ ಸಂಭೂತರು. ಈಗ ನನಗನ್ನಿಸುವುದು ಬೇರೆ ಯಾರನ್ನೂ ಯೋಚಿಸುವುದಕ್ಕೆ ನನ್ನ ಮನಸ್ಸು ಮುಂದಾಗುವುದಿಲ್ಲ. ಆಯಿತು ಆಯುಷ್ಯಕ್ಕೆ ಕಡೆಗಿಂದು ಬಾಯಾರಲೇಕೆ ನಾವಿನಗೆ ಕಾಯವಿದ್ದಾಗ ನಾರಾಯಣನ ಪಾದವ, ಕಾಯವಿದ್ದಾಗ ನಾರಾಯಣನ ಪಾದವನು ಪ್ರಿಯದಿವು ಸ್ಮರಿಸಬೇಕೆಂದ ಆಯಿತ ಕಟ ತಂದೆ ಆಯುಷ್ಯಕ್ಕೆ ಕಡೆಗಿನೋ ಅಕಟ. ತಂದೆಯಲ್ಲ ಸಕಲ ಸೌಭಾಗ್ಯಗಳನ್ನು ಗುಣನಿದೆ. ಉಣ್ಣುವುದಕ್ಕೆ ಅನ್ನ ಇಲ್ಲದೆ ಯಜ್ಞಕ್ಕೆ ಹವಿಸಾಗಿ ಕೊಡುತ್ತಿರುವಂತಹ ಚರವನ್ನು ಕದಿಯುತ್ತಿದ್ರಂತೆ ನಮ್ಮಪ್ಪ ಹೊಟ್ಟೆಯ ಉರಿಗಾಗಿ. ಹರಿದ ಸೀರೆಯಲ್ಲಿ ನಮ್ಮ ಅಪ್ಪನನ್ನು ನಮ್ಮ ಅಜ್ಜಿ ಮರದ ಗೆಲ್ಲಿಗೆ ಕಟ್ಟಿ ತೂಗುತ್ತಾ ಇದ್ದಳಂತೆ. ಈ ಕಾಲಕ್ಕೆ ಬಂಗಾರದ ಲಂಕೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಚಿನ್ನದ ಪುಡಿಯನ್ನು ಬೆರಕೆ ಮಾಡಿ ಸಣ್ಣಕ್ಕಿ ಅನ್ನದಲ್ಲಿ ಉಣ್ಣುವ ಯೋಗ, ಬಂಗಾರದ ತೊಟ್ಟಿಲಲ್ಲಿ ಮಲಗುವಂತಹ ಸುಬೆಟ್ಟುವ ಯೋಗ. ಸುವರ್ಣ ಲಂಕಾಧೀಶ್ವರ ರಾವಣ ಅವರು ಅನುಭವಿಸಿದ್ದಿಲ್ಲ, ಮಕ್ಕಳಾದ ನಾವೇ ಅನುಭವಿಸಿದ್ದು. ಬಡತನದ ಬೇಗೆಯಿಂದ ನೊಂದು ಬೆಂದು ಯಾವ ಕಾಲಕ್ಕೂ ನನ್ನನ್ನು ಅನುಸರಿಸಿದವರು ಆ ಕಟ್ಟದ ಕಾರ್ಪಣ್ಯವನ್ನು ಹೊಂದಕೂಡದು ಎನ್ನುವುದರಿಂದ ಶರೀರದ ನೆತ್ತರನ್ನು ಬೆವರಿನೋಪಾದಿಯಲ್ಲಿ ಸುರಿಸಿದರು. ಅಂತಹ ಮಹಾನುಭಾವನಿಗೆ ಕೊನೆಯ ಕಾಲ ಬರ್ತಾ ಇದೆ ಅಂತಾಗುವಾಗ ಅವರ ತುತ್ತನ್ನವನ್ನು ಉಂಡು ಅವನ ಐಶ್ವರ್ಯವನ್ನು, ಅವನ ಸಿರಿಯನ್ನು, ಅವನ ಸಂಪತ್ತನ್ನು, ಅವನ ವೈಭಾಗವನ್ನು ಹಂಚಿಕೊಂಡಂತಹ ನಮಗೆ ಮನಸ್ಸಿನಲ್ಲಿ ಒಂದು ಬೇಸರ ಬಾರದೆ ಇದ್ದೀತೆ. ಎಷ್ಟು ಹೇಳಿದ್ರು, ಏನು ಹೇಳಿದ್ರು, ಹೇಗೆ ಹೇಳಿದ್ರು ಮುಗಿಯುವಂಥದ್ದಲ್ಲ ಇದು. ಆಯಿತು, ಮುಗಿಯಿತು, ಅತ್ಯುನ್ನತಿ ಪತನ ಹೇತು. ಒಂದಲ್ಲ ಒಂದು ದಿವಸ ಬಿದ್ದು ನುಚ್ಚು ನೂರಾಗುವುದಕ್ಕಾಗಿ ಇಷ್ಟು ಎತ್ತರವನ್ನು ನಾವು ಏರಿದ್ದೇವೆ ಅಂತ ಹೇಳಬೇಕಂತೆ. ಆದರೆ ನನಗೊಂದು ಮನಸ್ಸಿದೆ, ನಮ್ಮ ಪ್ರಾಣ ಇರುವಾಗ ಅಚ್ಯುತನನ್ನು ಪ್ರಿಯದಿಂದ ಒಲಿಸಿಕೊಳ್ಳುವುದೊಂದೇ ಮಾರ್ಗ. ಎದೆಯ ಗೂಡಿನಲ್ಲಿ ಅವಚಿ ಕುಳಿತಿರುವಂತಹ ಪ್ರಾಣ ಪಕ್ಷಿ ಹಾರಿ ಹೋಗಬೇಕು ಅಂತಾದ್ರೆ
ನನ್ನ ದೇಹಕ್ಕೊಬ್ಬ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಕು, ಇಲ್ಲದೇ ಇದ್ರೆ ನಾ ಸಾಯಲಿಕ್ಕಿಲ್ಲ. ನಾವು ಅಷ್ಟು ಪಡೆದಿದ್ದೇವೆ. ಯಾಕೆ? ಮತ್ತೊಬ್ಬರಿಗೆ ಉಪದ್ರ ಕೊಡುವುದಕ್ಕೆ. ಈ ಜೀವದಿಂದ ಅದು ಹೋಗದೇ ಇದ್ರೆ ನಾಳೆಯಾದರೂ ಉಪದ್ರವೇ. ಹಾಗಾದರೆ ನನ್ನ ಪ್ರಾಣ ಪಕ್ಷಿಯನ್ನು ನನ್ನ ಎದೆಯ ಗೂಡಿನಿಂದ ಸೀಳಿ ಹೊರಗೆ ತೆಗೆಯಬಹುದಾದವನು ಯಾವನವ? ಅವ ಇವ ಬಿಟ್ಟರೆ ಬೇರೆ ಯಾರಾದರೂ ಇದ್ದಾನ? ಅವರಲ್ಲೇ ಕೇಳುವುದು ಒಳ್ಳೆಯದಲ್ಲ. ಈಜುತ್ತಾ ದಡ ಸೇರುವುದಕ್ಕಾಗದೆ ಕೈ ದಣಿಯುತ್ತಿರುವಾಗ ಇನ್ನೇನು ಮುಳುಗಿ ಸಾಯ್ತೇವೋ ಎನ್ನುವ ಹಂತದಲ್ಲಿ ನಿನ್ನಲ್ಲಿ ಒಂದು ವಿಜ್ಞಾಪನೆ, ಒಂದು ಪ್ರಾರ್ಥನೆ, ಒಂದು ಕೇಳಿಕೆ ನಿನ್ನಲ್ಲಿ. ಇನ್ನು ಬದುಕುವುದಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಉಳಿದ ದಿನಗಳು ಬದುಕುವುದಲ್ಲವ, ಕ್ಷಣ ಕ್ಷಣ ಸಾಯುವುದು. ಆಗ ವೈದ್ಯರ ಪಾದ ಕಟ್ಟಿ ಕೇಳಿಕೊಳ್ತಾರೆ, ನನಗೊಂದು ಮರಣ ಭಿಕ್ಷೆ ಕೊಡು, ನನಗೊಂದು ದಯಾ ಮರಣ ಕೊಡು, ನನ್ನನ್ನು ಇದರಿಂದ ಬಿಡುಗಡೆ ಮಾಡುವಂತ. ಹಾಗೆ ಕೇಳುವುದು. ನಮ್ಮಪ್ಪ ಸಾಯುವುದಕ್ಕಿಂತ ಮೊದಲು ಜೀವ ಬಿಡಬೇಕು ಅಂತ ಆಶೆ ಉಂಟು. ಬ್ರಹ್ಮಾಸ್ತ್ರ ಪ್ರಯೋಗ ಆಗದೆ ವಿನಃ ನಾನು ಸಾಯುವ ಹಾಗಿಲ್ಲ. ಅದನ್ನು ಬಿಡುವುದಕ್ಕೆ, ಅದನ್ನು ಕೊಡುವುದಕ್ಕೆ, ನನಗೆ ಮುಕ್ತಿಯನ್ನು ಒದಗಿಸುವುದಕ್ಕೆ ಸರ್ವಶಕ್ತನಾದಂತಹ ನೀನು ಯಾಕಯ್ಯ ತಡ ಮಾಡ್ತೀಯ? ಯಾಕೆ ಇನ್ನೂ ಗಳಿಗೆ ಕಳೆಯುತ್ತೀಯ? ವೇಳೆ ಕಳೆದಷ್ಟು ನಮ್ಮ ದೇಹ ಇನ್ನೂ ಕ್ಷೀಣಿಸ್ತದೆ, ಇನ್ನೂ ಆಯಾಸ ಪಡ್ತದೆ, ಇನ್ನೂ ಒಂದು ತೆರನಾದಂತಹ ಖಿನ್ನತೆಯನ್ನು ಅನುಭವಿಸ್ತದೆ. ಮಾತಾಡುವುದೇ ಇಲ್ಲ. ಇವನನ್ನು ಹೇಗೆ ಮಾತಾಡಿಸಬೇಕು ಅಂತ ಪ್ರತಿಕ್ರಿಯೆ ನೀನು ಕೊಡುವುದಿಲ್ಲ. ನನ್ನ ಪ್ರಾಣ ಪಕ್ಷಿಯನ್ನು ತೆಗೆಯುವುದಕ್ಕೆ ನಿನಗೆ ಮನಸ್ಸಿಲ್ಲದೆ ಇದ್ರೆ ವಿಶೇಷವಾಗಿರುವಂತಹ ವಿಷಿಕವನ್ನು ತೆಗೆದು ನಿನ್ನ ಕಪಾಲ ಸೀಳುವ ಹಾಗೆ ಮತ್ತೊಬ್ಬರು ನಮಗಾಗಿ ಕಷ್ಟವನ್ನು ಕೊಡುವುದಕ್ಕೆ ಬಂದರೆ ಅವರನ್ನು ಬಿಡುವವರು ನಾವಲ್ಲ. ಮನಸ್ಸಿನಲ್ಲಿ ರಾಮನನ್ನು ಧ್ಯಾನಿಸಿದ್ದೇನೆ, ಇದೋ ಬ್ರಹ್ಮಾಸ್ತ್ರ ಬಿಡಿದೆ.